4ನೇ ಎಪಿಸೋಡ್ ನಲ್ಲಿ ಮೂರಕ್ಕೆ ಮುಗ್ದೋಗ ತಂದ್ಕೊಂಡ್ವ ಆಗಲ್ಲ. ಯಾವ್ದೋ ಪುರುಷಾತ್ಮ, ಅಂತರಾತ್ಮ, ದೇಹಾತ್ಮ ಅಂತಕ್ಕಂಥದ್ದು ಮೊನ್ನೆ ನಿಲ್ಲಿಸಿದ್ರಿಂದ ಅಲ್ಲಿಂದ ಮುಂದಕ್ಕೆ ಪ್ರಾರಂಭ. ಇಲ್ಲಿ ಚಾಂದೋಪನಿಷತ್ತಿನಲ್ಲಿ ಈ ವಿಧವಾಗಿ ಹೇಳಿದರು. ಹಿಂದೆ ವಿಸ್ತಾರವಾಗಿ ತಿಳಿಸಿದೆ. ಅದರಲ್ಲಿ ಪ್ರಕೃತ ಸಂದರ್ಭಕ್ಕೆ ಅನ್ವಯಿಸುವಷ್ಟು ಇಲ್ಲಿ ಮತ್ತೊಮ್ಮೆ ಹೇಳುತ್ತೇನೆ. ಓ ಭಗವಾನ್, ಈ ಶರೀರವು ವಾಸ್ತವವಾಗಿಯೂ ಮರಣಾಧೀನವಾದದ್ದು. ಆದಾಗ್ಯೂ ಶರೀರಿಯಾದ ಅಮೃತತ್ವದಲ್ಲಿರುವ ಆತ್ಮನ ವಾಸಸ್ಥಾನವಾಗಿದೆ. ಈ ಶರೀರವು ನಾಶ ಹೊಂದತಕ್ಕಂಥದ್ದು, ಆದರೆ ಅದರಲ್ಲಿ ವಾಸ ಮಾಡತಕ್ಕಂಥದ್ದು ಅಮೃತತ್ವ, ಅಂದ್ರೆ ಸಾಯದೇ ಇರತಕ್ಕಂಥದ್ದು. ಇದು ಅಮೃತತ್ವದಲ್ಲಿ ಇರ್ತಕ್ಕಂಥದ್ದು ಯಾವುದು? ಆತ್ಮ. ಆದುದರಿಂದ ಇದರ ಒಲವು ಇದರೊಳಗಿರುವ ಆತ್ಮನ ಸ್ವಭಾವದೊಡನೆ ಸಮರಸಗೊಳ್ಳಲು ಸದಾ ಪ್ರಯತ್ನಿಸುತ್ತಿರುವುದು. ಆದ್ರೆ ಈ ದೇಹವೇನೋ ಸಾವು ಬರುತ್ತೆ, ಅದ್ರಲ್ಲಿ ವಾಸ ಮಾಡ್ತಕ್ಕಂಥದ್ದು ಸಾವಿಲ್ಲ. ಆದ್ರೆ ಈ ದೇಹ ಅದರ ಒಲವು ಸಮರಸವಾಗಿ ಅದರೊಂದಿಗೆ ಏನ್ ಮಾಡ್ಬೇಕು ಅಂತಕ್ಕಂಥದ್ರಲ್ಲಿ ಆಗ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂತ ಪ್ರಯತ್ನಿಸುತ್ತಿರುವುದು ಮುಮ್ಮುಕ್ಷನ ಕರ್ತವ್ಯ. ಮುಮ್ಮುಕ್ಷ ಅಂತಂದ್ರೆ ಈ ದೇಹದಲ್ಲೇ ಯಾವ್ದಾದ್ರು ಒಂದು ದೇಹ ಬಂದ ಮೇಲೆ ನಾವು ಮೋಕ್ಷ ಹೊಂದತಕ್ಕಂಥದ್ದು ಆ ಮನುಷ್ಯನದು ಕರ್ತವ್ಯವಾಗುತ್ತೆ. ಅದಕ್ಕೆ ಕರ್ತವ್ಯ ಅಂತ ಹೇಳ್ತಾರೆ. ಅಲ್ಲಿ ನಿನ್ನೆವರ ಈ ಮತ್ಕಾರ್ಯ ಸಾಧನೆಗೆ ಆಶಾಕಿರಣವನ್ನು ಬೀಸೋ ಮತ್ತೊಂದು ಮುಖ್ಯಾಂಶವನ್ನು ಗಮನಿಸೋಣ. ಇಲ್ಲಿ ಮಹತ್ವ ಕಾರ್ಯ ಅಂತಂದ್ರೆ ಜೀವನ್ಮುಕ್ತರಾಗತಕ್ಕಂಥದ್ದು ಮಹತ್ ಕಾರ್ಯ, ದೊಡ್ಡ ಕಾರ್ಯ ಎಲ್ಲ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಇದಕ್ಕೆ ಆಶಾಕಿರಣವನ್ನು ಬೀರುವ ಮತ್ತೊಂದು ಮುಖ್ಯಾಂಶವನ್ನು ಗಮನಿಸೋಣ. ಮನುಷ್ಯನು ಎಷ್ಟು ಸಂಕುಚಿತ ದೃಷ್ಟಿ ಉಳ್ಳವನಾದರೂ, ತಾತ್ಕಾಲಿಕವಾಗಿ ಎಷ್ಟು ನೀಚ ವರ್ತನೆ ಉಳ್ಳವನಾದಾಗಿಯೋ, ಆತನಲ್ಲಿ ಮಾಸದಿರುವ 2 ಮುಖ್ಯ ತತ್ವಗಳಿವೆ. ಎಂತ ಮನುಷ್ಯನಾಗಲಿ, ನೀಚನಾಗಲಿ ಒಳ್ಳೆಯವನಾಗ್ಲಿ ಇರ್ತಕ್ಕಂಥ ಗುಣಗಳಿದ್ರೂ ಸಮೇತ ಮಾಸದೇ ಇರ್ತಕ್ಕಂಥ ಯಾವಾಗಲೂ ಅದು ಕೆಟ್ಟ ಹೆಸರು ಬರದೇ ಇರ್ತಕ್ಕಂಥ ಮಾಸದೇ ಇರತಕ್ಕಂಥದ್ದು 2 ತತ್ವಗಳಿಗೆ. ಎಷ್ಟು ನೀಚ ವರ್ತನೆ ಉಳ್ಳವನಾದಾಗ್ಯೂ ಆತನಲ್ಲಿ ಮಾಸದಿರುವ 2 ಮುಖ್ಯ ತತ್ವಗಳಿವೆ. ಸದಾ ನಿರ್ಮಲ ಸ್ಥಿತಿಯಲ್ಲಿರುವ ಆತ್ಮ, ಬುದ್ಧಿ. ಆ ದೇಹದಲ್ಲಿ ಯಾವಾಗಲೂ ನಿರ್ಮೂಲವಾಗಿರ್ತಕ್ಕಂಥದ್ದು ಆತ್ಮ ಮತ್ತು ಬುದ್ಧಿ, ಇವೆರಡೂ ಇವೆ. ಅವು ಪುರುಷಾತ್ಮನ ಇಚ್ಛೆಯ ಪ್ರಧಾನವಾದ ಆತ್ಮನು ಆಕಾಶ ತತ್ವದಲ್ಲಿಯೂ, ಜ್ಞಾನ ಪ್ರಧಾನವಾದ ಬುದ್ಧಿಯು ವಾಯು ತತ್ವದಲ್ಲಿಯೂ ಅಭಿವ್ಯಕ್ತವಾಗುತ್ತಿರುವುದು ಸರಿಯಷ್ಟೇ. ಇವೆಲ್ಲ ಮುಖ್ಯವಾಗಿರ್ತಕ್ಕಂಥ ಈ ದೇಹದಲ್ಲೇ ಅವು ಕೆಲಸ ಮಾಡ್ತಾ ಇರುವುದರಿಂದ ಏನ್ ಹೇಳ್ತಾರೆ ನೋಡಿ, ಒಂದು ಹೂವಿನ ಹಾರಕ್ಕೆ ದಾರ ಕಟ್ಟಿರ್ತಕ್ಕಂಥದ್ದು, ಹೂವಿನ ಹಾರು ತಕೊಂಡೋಗಿ ವಿಗ್ರಹ ಹಾಕಿದ್ರೆ ಆ ಹೂವು ಆ ದಾರಕ್ಕೂ ಮೋಕ್ಷ ಬಂತಲ್ಲ ಅಂತ ನೋಡಿ, ಎಷ್ಟು ಪೂಜೆ ಪುರಸ್ಕಾರ ಆಗತ್ತಲ್ಲ. ಹಾಗೆ ಈ ದೇಹವು ಎಂತಾದ್ರೂ ಈ ದೇಹದಲ್ಲಿ ಇರತಕ್ಕಂಥ ಆ ತತ್ವಗಳಿಂದ ಅದಕ್ಕೂ ಸಮೇತ ಗೌರವ ಇರುತ್ತದೆ. ಸ್ವರ್ಗಕ್ಕೋಯ್ತು ಅಂತ ನೋಡ ಹಂಗೆ ಸರಿ ಅಷ್ಟೇ. ಆತ್ಮವು ಆಕಾಶದಂತೆಯೋ ಬುದ್ಧಿಯು ಬೆಂಕಿಯಂತೆಯೋ ಸದಾ ಶುದ್ಧವಾದದ್ದು. ಇವೆಲ್ಲ ಆತ್ಮ ಇದು ಯಾವಾಗಲೂ ಶುದ್ಧವಾಗಿ ಇರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ತಿಪ್ಪೆಯಲ್ಲಿರುವ ಆಕಾಶವು ಹೂತೋಟದಲ್ಲಿರುವ ಆಕಾಶವೂ ಒಂದೇ. ಈ ಆಕಾಶ ಇದೆ, ತಿಪ್ಪೆಯಲ್ಲಿದ್ರೂ ಒಂದೇ, ಹೂತೋಟದಲ್ಲಿದ್ರೂ ಒಂದೇ. ಅದು ಏನು ವ್ಯತ್ಯಾಸ ಆಗೋದಿಲ್ಲ. ಯಾವಾಗ್ಲೂ ಆತ್ಮನು ಅದೇ ರೀತಿ ಇರುತ್ತೆ. ಎಂತ ನೀಚನಾಗಿರ್ತಕ್ಕಂಥವನಲ್ಲಿದ್ರೂ ಹಂಗೆ ಇರುತ್ತೆ, ಉತ್ತಮವಾಗಿರ್ತಕ್ಕಂಥವನಲ್ಲೂ ಹಂಗೆ ಇರುತ್ತದೆ. ಆತ್ಮ ಅಂತಕ್ಕಂಥದ್ದು ಅದು ವ್ಯತ್ಯಾಸ ಹೊಂದುವುದಿಲ್ಲ. ಇದಕ್ಕೆ ಕೆಟ್ಟ ಅಥವಾ ಒಳ್ಳೆಯ ವಾಸನೆಗಳು ಸೋಂಕುವುದಿಲ್ಲ. ಆಕಾಶಕ್ಕೆ ಕೆಟ್ಟ ವಾಸನೆ ಆಗಲಿ ಅಥವಾ ಒಳ್ಳೆಯ ವಾಸನೆ ಆಗಲಿ ಏನು ಸೋಂಕುವುದೇ ಇಲ್ಲ. ಆತ್ಮನ ಸಮೇತ ಹಾಗೆ ಇರುತ್ತಾನೆ. ಬುದ್ಧಿಗೆ ಹೋಲಿಸಿರುವ ಬೆಂಕಿಯಾದರೂ ಎಂತಹ ಮಲಿನವನ್ನಾದರೂ ತನ್ನಂತೆ ನಿರ್ಮಲವನ್ನಾಗಿ ಮಾಡಿಕೊಳ್ಳತಕ್ಕ ಸ್ವಭಾವವುಳ್ಳದ್ದು. ಬೆಂಕಿಗೆ ಯಾವುದೇ ಹಾಕಿದ್ರು ಪರಿಶುದ್ಧವಾಗೋಗ್ಬಿಡುತ್ತೆ, ಶುದ್ಧವಾಗತ್ತೆ. ಯಾವುದನ್ನು ಮಲಿನ ಅಂತೂ ಮಾಡೋದಿಲ್ಲ. ಮನಸ್ಸು ಗಾಳಿಯಂತೆ ಸಂಸರ್ಗದಿಂದ ಉತ್ತಮವಾಗಿರುವುದು. ಮನಸ್ಸು ಇದೆಯಲ್ಲ, ನಮ್ಮ ಮನಸ್ಸು ಗಾಳಿಯಂತೆ ಉತ್ತಮವಾಗಿರುವುದು ಮನಸ್ಸು. ಇಲ್ಲಿ 2 ಇದೆ.
ಮನಸ್ಸು ಬೇರೆ, ಬುದ್ಧಿ ಬೇರೆ. ಮನಸ್ಸು ಏನಾಗುತ್ತೆ ಅಂದ್ರೆ ಗಾಳಿಯಂತೆ ಇರುತ್ತದೆ. ಮನಸ್ಸು ಗಾಳಿಯಂತೆ ಇರೋದು. ಗಾಳಿಯಂತೆ ಸಂಸರ್ಗದಿಂದ ಉತ್ತಮವಾಗಬಹುದು ಅಥವಾ ಕೆಡಬಹುದು. ಈ ಮನಸ್ಸು ಅಂತಕ್ಕಂಥ ಹೇಗಾದ್ರೆ, ಈ ಗಾಳಿ ಹೂವಿನ ತೋಟದ ಮೇಲೆ ಬೀಸ್ಕೊಂಡು ಬಂದ್ರೆ ಪರಿಮಳವಾಗಿರತಕ್ಕಂಥ ಸುವಾಸನೆ ಬರುತ್ತೆ. ಅದೇ ಚರಂಡಿ ಮೇಲೆ ಬೀಸ್ಕೊಂಡು ಬಂದ್ರೆ ಗಾಳಿ ಆ ಚರಂಡಿ ವಾಸನೆನ ಹೊತ್ಕೊಂಡು ಬರುತ್ತೆ. ಹಾಗೆ ನಮ್ಮ ಮನಸ್ಸು ಸಮೇತ ಅಂತಹದ್ದು. ಇಲ್ಲಿಗೆ ಅರ್ಥವೇನಪ್ಪಾ ಅಂದ್ರೆ, ಒಳ್ಳೆ ಸಂಪರ್ಕ ಒಳ್ಳೆ ಇದರಲ್ಲಿ ಇದ್ದಾಗ ಒಳ್ಳೆ ಬುದ್ಧಿ ಒಳ್ಳೆ ಇದ್ರೆ ಹೋಗ್ತಾನೆ, ಕೆಟ್ಟವ್ರ ಜೊತೆಗಿದ್ದಾಗ ಕೆಟ್ಟ ಬುದ್ಧಿಗೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತದೆ. ಮನಸ್ಸು ಈ ರೀತಿ ಆ ಸಂದರ್ಭಕ್ಕೆ ತಕ್ಕಂತೆ ಆಗುತ್ತದೆ ಅಥವಾ ಕೆಡಬಹುದು. ಹೂದೋಟದ ಮೇಲೆ ಬೀಸುವ ಗಾಳಿ ಪರಿಮಳವನ್ನು ಹೊತ್ತುಕೊಂಡು ಬರುತ್ತದೆ. ತಿಪ್ಪೆಯ ಮೇಲೆ ಬೀಸುವ ಕೆಟ್ಟ ವಾಸನೆಯಿಂದ ಕೂಡಿದ್ದಾಗಿರುತ್ತದೆ. ಆದರೆ ಈ ರೀತಿ ಸಂಸರ್ಗಗೊಂಡಿರುವ ಸ್ವಭಾವವುಳ್ಳದ್ದು ಶುದ್ಧ ಮನಸ್ಸು ಅಲ್ಲ. ಇಲ್ಲಿ ಮನಸ್ಸಿನಲ್ಲಿ ಎರಡು ವಿಧ, ಒಂದು ಕೆಳ ಮನಸ್ಸು, ಒಂದು ಮೇಲಿನ ಮನಸ್ಸು. ನೋಡಿ ಇಲ್ಲಿ ಬರುತ್ತೆ, ನೋಡಿ ಇಲ್ಲಿ ರೂಪಾರೂಪ ಅಂತಿದೆಯಲ್ಲ, ಇಲ್ಲಿ ಕೆಳ ಮನಸ್ಸು ಮೇಲಿನ ಮನಸ್ಸು ಅಂತಕ್ಕಂಥದ್ದು. ಆದ್ರೆ ಮೇಲಿನ ಮನಸ್ಸು ಆ ರೀತಿ ಯಾವತ್ತೂ ಆಗಲ್ಲ, ಪರಿಶುದ್ಧವಾಗಿಯೇ ಇರುತ್ತದೆ. ಕಾಮ ಸಂಪರ್ಕವುಳ್ಳ ರೂಪ ಮನಸ್ಸು ಮಾತ್ರ, ಕಾಮ ಸಂಪರ್ಕವುಳ್ಳ ರೂಪ ಮನಸ್ಸು ಮಾತ್ರ ಈ ರೀತಿ ಮಲಿನವಾಗತಕ್ಕದ್ದು. ಕಾಮ ಮನಸ್ಸು ಮಾತ್ರ ಆ ರೀತಿ ಮಲಿನವಾಗುತ್ತೆ. ಸದ್ಯದ ನಮ್ಮ ಅಪೂರ್ಣ ಸ್ಥಿತಿಯಲ್ಲಿ ಕಾಮವು ಸ್ವಾರ್ಥವಾದದ್ದು. ಕಾಮ ಅಂತಕ್ಕಂಥದ್ದು ಇದೆಯಲ್ಲ, ಸ್ವಾರ್ಥ. ನಾನು, ನನ್ನದು, ನನ್ನ ಮಕ್ಕಳು, ನನ್ನ ಬಗ್ಗೆ ಇದ್ರೆ ಸಾಕು ಅಂತಕ್ಕಂಥದ್ದು ಆ ಮನಸ್ಸಿನ ಕೆಳ ಮನಸ್ಸಿನ ಸ್ವಭಾವ, ಅದು ಸ್ವಾರ್ಥ. ಆದುದರಿಂದ ಕಲುಷಿತವಾಗುತ್ತದೆ, ಅದು ಕಲುಷಿತವಾಗುತ್ತದೆ ಮನಸ್ಸು. ಯಾವ ಸಂದರ್ಭಕ್ಕೆ ತಕ್ಕಂತೆ ಆ ರೀತಿ ಮಾಡ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಕೆಲವು ಜನ ಅಪಕ್ವ ಮತಿಗಳು ಅಂತಂದ್ರೆ ಆ ಮನಸ್ಸು ಇದೆಯಲ್ಲ, ಕೆಳ ಮನಸ್ಸು ಪಕ್ವವಾಗಿರಲ್ಲ ಇನ್ನೂ ಅದು. ಆದ್ರಿಂದ ಯಾವ ರೀತಿ ಆದ್ರೆ ಆ ರೀತಿ ಆ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡ್ತಕ್ಕಂಥ ಸಾಮರ್ಥ್ಯ ಅವನಲ್ಲಿರುತ್ತೆ, ಕೆಳ ಮನಸ್ಸಿನಲ್ಲಿ ಇರತಕ್ಕಂಥದ್ದು. ಈ ಮುಂದಿನ ಗಣಿತ ಸಮೀಕರಣ ರೂಪದಲ್ಲಿ ಈ ತತ್ವವನ್ನು ಪ್ರತಿಪಾದಿಸುತ್ತಾರೆ. ಇಲ್ಲಿ ಇದು ಏನು ಮನಸ್ಸು ಅಂತಂದ್ರೆ ಏನು ಅಂತ ಅನ್ನೋದು ಒಂದು ಸಮೀಕರಣದ ಪ್ರಕಾರ ಹೇಳ್ತಾರೆ. ಏನಪ್ಪಾ ಸಮೀಕರಣ ಅಂದ್ರೆ, ದೇವರು ಪ್ಲಸ್ ಕಾಮ ಮನುಷ್ಯ, ದೇವರು ಪ್ಲಸ್ ಕಾಮ ಮನುಷ್ಯನು. ಆ ದೇವರ ಗುಣಗಳು ನಮ್ಮಲ್ಲಿ ಅನೇಕ ಇದ್ರೂ ಸಮೇತ ಕಾಮ ಬುದ್ಧಿ ಅಂತಕ್ಕಂಥದ್ದು ಬಂದಾಗ ಅವನು ಮಾಮೂಲಿಯಾಗಿ ಮನುಷ್ಯನಾಗ್ತಾನೆ. ಇಲ್ಲಿ ಹೇಳ್ತಾ ಇರ್ತಾರೆ ಸಮೀಕರಣದ ಬಗ್ಗೆ. ಆಮೇಲೆ ಮನುಷ್ಯ ಮೈನಸ್ ಕಾಮ ದೇವರು. ಮನುಷ್ಯನು, ಆ ಮನುಷ್ಯನಲ್ಲಿ ಮೈನಸ್ ಅಂದ್ರೆ ಆ ಮನುಷ್ಯನಲ್ಲಿರ್ತಕ್ಕಂಥ ಗುಣಗಳು ಹೋದ್ರೆ ಅವನು ದೇವನಾಗ್ತಾನೆ ಅಂತ. ಒಳ್ಳೆಯ ಗುಣಗಳು ಬೆಳೆಸ್ಕೊಂಡಾಗ ದೇವರಾಗ್ತಾರೆ, ಕೆಟ್ಟ ಗುಣಗಳು ಬೆಳೆಸ್ಕೊಂಡಾಗ ಕಾಮರೂಪವಾಗಿರ್ತಾನೆ. ಆದರೆ ಥಿಯಾಸಫಿಯಲ್ಲಿ ಅರಿತು ನುರಿತಿರುವರು ಈ ತತ್ವವನ್ನು ಅಂಗೀಕರಿಸುವುದಿಲ್ಲ. ಥಿಯಾಸಫಿಯಲ್ಲಿ ತಿಳುವಳಿಕೆ ಆಗಿರತಕ್ಕಂಥವರು ಈ ತತ್ವ ಅಂದ್ರೆ ಆ ದೇವರ ಕೆಟ್ಟದ್ದು ದೇವರ ಹತ್ರ ಸೇರಿದಾಗ ಅವನು ಮನುಷ್ಯನಾಗ್ತಾನೆ, ಮನುಷ್ಯನ ಹತ್ರಕ್ಕೆ ದೇವ ಗುಣಗಳು ಬಂದಾಗ ದೇವನಾಗ್ತಾನೆ ಅಂತ ಅನ್ನೋದು ಇದೆಯಲ್ಲ ನಾವು ರೂಢಿಯಲ್ಲಿ ಬರ್ತಕ್ಕಂಥ ಈ ಶಬ್ದ. ಥಿಯಾಸಫಿಸ್ಟ್ಗಳಾಗಿರ್ತಕ್ಕಂಥವ್ರು ಇದನ್ನು ಒಪ್ಪುವುದಿಲ್ಲ. ಯಾಕೆ? ಜೀವಾತ್ಮನು ಪ್ರವೃತ್ತಿ ಮಾರ್ಗ ಸರ್ ಅನ್ಮ್ಯೂಟ್ ಮಾಡಬೇಕು, ಮ್ಯೂಟ್ ಆಗಿದೆ ಸರ್, ಮ್ಯೂಟ್ ಆಗಿದೆ.
ನೋಡಿ ಇಲ್ಲಿ ಕಾಮ ಅಥವಾ ಆಸೆ, ಕಾಮ ಅಂತಕ್ಕಂಥದ್ದು ಆಸೆ. ಆಸೆ ಇಲ್ಲದಿದ್ದರೆ ಮನುಷ್ಯನು ತಮೋ ಗುಣಕ್ಕೆ ದಾಸನಾಗಿ ವಿಶೇಷ ಪ್ರಯತ್ನವನ್ನೇ ಮಾಡುವುದಿಲ್ಲ. ತಮೋ ಗುಣ ಅಂತಂದ್ರೆ ಏನ್ ಸಿಕ್ಕಿದ್ರು ಸಾಕಪ್ಪ ತಿನ್ನೋಣ ಇರೋಣ ಅಂತಂದು ಸೋಂಬೇರಿತನ ಬಂದ್ಬಿಡುತ್ತೆ. ಆಗ ಆಗ್ಬಿಡುತ್ತೆ. ಆಸೆ ಅನ್ನೋದು ಇಲ್ಲದೆ ಹೋದ್ರೆ ತಮೋ ಗುಣಕ್ಕೆ ದಾಸನಾಗ್ತಾನೆ. ದೇಹ ಸಂಬಂಧವಾದ ಹಸಿವು, ತೃಷ್ಣೆ, ಕಾಮೇಕ್ಷೆ ಇವನ್ನು ತೃಪ್ತಿಪಡಿಸಿಕೊಳ್ಳುವಷ್ಟೇ ಕೆಲಸ ಮಾಡುತ್ತಾನೆ. ಏನ್ ಮಾಡ್ತಾನಪ್ಪ ಅಂತಂದ್ರೆ ಆಸೆ ಅನ್ನೋದು ಇಲ್ಲದ್ರೆ ಏನೋ ಯಾರಾದ್ರೂ ಒಂದು ಸಿಕ್ಕಿದ್ರು, ಏನೋ ತೃಷ್ಣೆ ಅಂತಂದ್ರೆ ಕೋರಿಕೆ, ಯಾವ್ದಾದ್ರು ಸಣ್ಣ ಪಟ್ಟದ ಆಸೆ ತಿನ್ಬೇಕು ಅಂತ ಆಸೆ ಆಯ್ತು ಅಷ್ಟು ಸಾಕು. ಆಮೇಲೆ ಏನಾದ್ರೂ ಒಂದು ಕೋರಿಕೆಗಳು ಬಂದಾಗ ಅದು ತೀರ್ತಾ ಹೋಗ್ಲಿ ಬಿಡಪ್ಪ, ಸುಮ್ಮನೆ ಇದ್ಬಿಟ್ಟು ತೀರ್ಲಿಲ್ವಾ ಬಿಡ ಅಂತ ಇದ್ಬಿಡ್ತಾನೆ. ಆ ರೀತಿ ಸೋಂಬೇರಿತನ ಆಗ್ತಾನೆ. ಇವನ್ನು ತೃಪ್ತಿಪಡಿಸುವಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತಾನೆ ಅಷ್ಟೇ. ತಿನ್ನೋದಕ್ಕೆ ಸಿಕ್ಕಿದ ಆಯ್ತು ಬಿಡ್ತಾನೆ. ಆಗಿರಬಾರದು. ಉಳಿದ ಕಾಲದಲ್ಲಿ ಸೋಮಾರಿಯಾಗುತ್ತಾನೆ. ಆಸ್ಟ್ರೇಲಿಯಾ ಖಂಡದಲ್ಲಿ ಇಂತಹ ಜನರಿದ್ದರಂತೆ. ಆಗ ಪಾಶ್ಚಿಮಾತ್ಯರು ಇವರಿಗೆ ಹುರುಪು ಹುಟ್ಟಿಸುವುದಕ್ಕೋಸ್ಕರ ದಂಡದ ಆಸೆಯನ್ನು ಹುಟ್ಟಿಸಿದರಂತೆ. ನೋಡಿ, ಆಸ್ಟ್ರೇಲಿಯಾದಲ್ಲಿ ಸೋಂಬೇರಿತನಗಳಾಗಿದ್ದು ಬಿಟ್ರು ಅವರಿಗೆ ಸ್ವಲ್ಪ ಹೆಂಡ ಕುಡಿಸೋದು. ಆ ಹೆಂಡ ಸ್ವಲ್ಪ ಕುಡಿಸಿದಾಗ ಅದಕ್ಕೆ ಆಸೆ ಅನ್ನೋದು ಆಯ್ತು. ಅದನ್ನ ನಂತರ ಮಾರನೇ ದಿವಸ ಕೆಲಸ ಮಾಡುವುದಕ್ಕೆ ಬರದೇ ಹೋದ್ರೆ ನಿನ್ ಕೊಡಲ್ಲ ಅಂತಂದ್ರೆ ಆಸೆ, ಹೆಂಡ ಕುಡಿಬೇಕನ್ನೋ ಆಸೆಯಿಂದ ಉಗ್ಗಿ ಬರ್ತಾರೆ, ಹುಟ್ಟಿಸಿದರಂತೆ. ಆಗ ಹೆಂಡಕ್ಕಾಗಿ ಜನರು ಹೆಚ್ಚು ಚಟುವಟಿಕೆಯಿಂದ ಕೆಲಸ ಮಾಡಲು ಪ್ರಾರಂಭಿಸಿದರಂತೆ. ಪ್ರಕೃತಿ ಮಾತೆಯು ಇಂತಹ ತಮೋಗುಣ ಪ್ರಧಾನವಾದ ಪ್ರಧಾನವಾದ ಜೀವಾತ್ಮರು ಚುರುಕಿನಿಂದ ಕೆಲಸ ಮಾಡಿ ಆ ಮೂಲಕ ಅವರ ಆತ್ಮಶಕ್ತಿಯನ್ನು ಬೆಳೆಸುವ ಉದ್ದೇಶದಿಂದ. ಇದು ಸಣ್ಣ ಪುಟ್ಟದು ಆಸೆಗಳು ಬರ್ಬೇಕು ಮನುಷ್ಯನಿಗೆ. ಆಸೆ ಇಲ್ಲದೆ ಹೋದ್ರೆ ಅವನ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಿಲ್ಲ. ಸಣ್ಣ ಪುಟ್ಟ ಆಸೆಗಳನ್ನ ಬೆಳೆಸ್ತಾ 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 ಉತ್ತಮವಾಗಿರ್ತಕ್ಕಂಥದ್ದು ಆಸೆಗಳೊಂದಿಗೆ ನಂತರ ನನ್ನ ಆಸೆ ಇದು ಒಳ್ಳೆಯದ ಕೆಟ್ಟದ ಅಂತಕ್ಕಂಥದ್ದು ಆ ಪ್ರಜ್ಞೆಯೋದ್ರ ಜೊತೆಗೆ ಬೆಳವಣಿಗೆ ಆಗುತ್ತೆ. ಈ ರೀತಿ ಬರಬೇಕು, ಮಾಡಬೇಕು ಅನ್ನೋದು ನಮ್ಮ ತೀರ್ಥರು ಹೇಳ್ತಕ್ಕಂಥದ್ದು. ಉದ್ದೇಶದಿಂದ ಹಣ, ಆಸ್ತಿ, ಅಧಿಕಾರ, ಭೋಗ, ಕೀರ್ತಿ ಮೊದಲಾದ ಆಕರ್ಷಣೀಯವಾದ ಬಹುಮಾನಗಳನ್ನು ಏರ್ಪಡಿಸಿದ್ದಾರೆ. ನೋಡು, ಇವೆಲ್ಲವನ್ನ ಇಟ್ಟಿದ್ದು ಭಗವಂತನೇ. ಹಣ, ಅಧಿಕಾರ, ಭೋಗ ಇವೆಲ್ಲವನ್ನು ಈ ಆಸೆಯನ್ನು ಇವುಗಳ ಮೇಲೆ ಆಸೆ ಹುಟ್ಟು ಕಳೆಯುವುದಕ್ಕಾಗಿ ಇವನ್ನ ಸಂಪಾದನೆ ಮಾಡುವುದಕ್ಕಾಗಿ ಒಂದು ಪ್ರಯತ್ನ ಪಡ್ತಾನೆ. ಸ್ವಲ್ಪ ಲಾಭ ದೃಷ್ಟಿಯಿಂದ ಕೆಲಸ ಮಾಡುವುದನ್ನು ಕಲಿಯುತ್ತಾನೆ. ಏನಿಲ್ಲ, ನಮ್ಮಲ್ಲಷ್ಟೇ ಸಾಧಾರಣವಾಗಿ 1,000 ರೂಪಾಯಿ ಸಂಪಾದನೆ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದ್ರೆ ಏನು ಸಂಪಾದನೆ ಮಾಡಿದ್ರೆ ಅದು ಬ್ಯೂಟಿ ಸೇರೋಣಪ್ಪ, ಈ ಆಸೆ ಬರುತ್ತೆ. ಏನು ಇಲ್ಲ ಅಂತಂದ್ರೆ ಸುಮ್ಮನೆ ಇದ್ಬಿಡ್ತಾನೆ. ಅದು ಸರಿಯಲ್ಲ. ಈ ಆಸೆ ಇಟ್ಟಿದ್ದು ಅಂತ ನೋಡು, ಅಧಿಕಾರ, ಭೋಗ, ಕೀರ್ತಿ ಮೊದಲಾದ ಆಕರ್ಷಣೀಯವಾದ ಬಹುಮಾನಗಳನ್ನು ಏರ್ಪಡಿಸಿದ್ದಾಳೆ. ಇವೆಲ್ಲ ಭಗವಂತನೇ ಏರ್ಪಡಿಸಿರೋದು. ಅತಿಯಾದ್ರೆ ಹೆಚ್ಚು ಕಡಿಮೆ. ಸ್ವಲಾಭ ದೃಷ್ಟಿಯಿಂದ ಕೆಲಸ ಮಾಡುವುದನ್ನು ಕಲಿಯುತ್ತಾನೆ. ಲಾಭ ಬರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಲಾಭ ಬಂದ್ರೆ ಆ ಕೆಲಸ ಮಾಡುವುದಕ್ಕೆ, ವ್ಯಾಪಾರ ಮಾಡೋದಕ್ಕೆ ಎಲ್ಲಾದ್ರೂ ಹೋಗಿ ದೂರದಲ್ಲಿ ನಡ್ಕೊಂಡು ಬಂದು ಮಾಡ್ತಕ್ಕಂಥದ್ದು ವೆಹಿಕಲ್, ಈ ರೀತಿ ಸ್ವಲ್ಪ ಲಾಭ ಬರುವುದಕ್ಕಾಗಿ ಅದನ್ನ ಆ ಕೆಲಸ ಮಾಡ್ತಾನೆ. ಈ ರೀತಿ ಬೆಳೆಸಿಕೊಂಡ ಕಾರ್ಯದಕ್ಷತೆಯನ್ನು ಇಡೀ ಮಾನವ ಕೋಟಿಯ ಕಲ್ಯಾಣಕ್ಕಾಗಿ ವಿನಿಯೋಗ ಮಾಡುವುದು ಸುಲಭ. ಆದರೆ ಇಲ್ಲಿ ಆಸೆ, ಆಕಾಂಕ್ಷೆಯಿಂದ ಈ ರೀತಿ ದುಡ್ಡು, ಐಶ್ವರ್ಯ ಸಂಪಾದನೆ ಮಾಡ್ತಕ್ಕಂಥದ್ದು, ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವುದರಿಂದ ಬೇರೆಯವರಿಗೂ ಸಹಾಯ ಮಾಡುವುದಕ್ಕೆ ನಂತರ ಮುಂದುವರಿಯುತ್ತಾನೆ. ಈಗ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವುದರಿಂದ ಬೇರೆಯವ್ರಿಗೆ ಹೇಳ್ಬಹುದು. ದುಡ್ಡು ಸಂಪಾದನೆ ಮಾಡಿಕೊಳ್ಳೋದ್ರಿಂದ ಇಲ್ಲೇನಾದ್ರೂ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಅದಕ್ಕೆ ದುಡ್ಡು ಕೊಡಬೇಕು. ನಾವು ಊಟವನ್ನು ಬಡಿಸಬೇಕಾದ್ರೆ ಬೇರೆಯವ್ರಿಗೆ ಕೊಡಬೇಕಾದ್ರೆ ತನ್ನ ದುಡ್ಡು ಇರ್ಬೇಕಲ್ಲ. ಈ ರೀತಿ ಆಸೆಯನ್ನು ಭಗವಂತ ಇಟ್ಟಿದ್ದು ಇದಕ್ಕಾಗಿ. ಈ ಆಸೆಯ ಮುಖಾಂತರ ಅವುಗಳನ್ನು ಸಂಪಾದನೆ ಮಾಡಿ ತಾನೂ ಬೆಳೆದು ಬೇರೆಯವರಿಗೂ ಸಹಾಯ ಮಾಡುವ ಉದ್ದೇಶದಿಂದ ಆಶಾ ಆಕಾಂಕ್ಷೆಗಳನ್ನು ಸಮೇತ ನಾನೇ ಇಟ್ಟಿದ್ದು ಅಂತ ಹೇಳ್ತಾರೆ. ತಕ್ಕ ಶಕ್ತಿಗಳನ್ನು ಬೆಳೆಸಿಕೊಂಡ ಮೇಲೆ ಧ್ಯೇಯ ಬದಲಾವಣೆ ಮಾತ್ರ ಅವಶ್ಯಕ. ಇದು ಇಲ್ಲಿ ದುಡ್ಡು ಸಂಪಾದನೆ ಮಾಡೋದು, ವ್ಯಾಪಾರ ಮಾಡ್ತಕ್ಕಂಥದ್ದು ತಪ್ಪು ಅಂತ ಪೂರ್ಣವಾಗಿ ಇಲ್ಲಿ ಹೇಳಲ್ಲ. ಆದ್ರೆ ನಿನ್ಗೊಂದು ಗುರಿ ಇಟ್ಕೋಬೇಕು. ನಾನು ನನ್ನ ಜೀವನದಲ್ಲಿ ಇಷ್ಟು ದುಡ್ಡು, ಇಷ್ಟು ಸಂಪಾದನೆ, ಇಷ್ಟು ಮಾಡ್ಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡ ಮೇಲೆ ಅಷ್ಟಾದ್ಮೇಲೆ ನಂತರ ಮಾಡೋದು
ಆದರೆ ಆಸಕ್ತನು ದಡ್ಡನು ಸ್ವಂತಕ್ಕಾಗಿ ಪರಾರ್ಥಕ್ಕಾಗಲಿ ದುಡಿಯಲು ಸಮರ್ಥನಲ್ಲ. ಆದುದರಿಂದ ಸಾಮಾನ್ಯ ಮನುಷ್ಯನು ಆಸೆಯನ್ನು ಗೆದ್ದರೆ ಸೋಮಾರಿಯಾಗುತ್ತಾನೆ. ಸಾಧಾರಣವಾಗಿರ್ತಕ್ಕಂಥ ಮನುಷ್ಯನ ಬುದ್ಧಿ ಬೆಳವಣಿಗೆ ಆಗದೆ ಇರ್ತಕ್ಕಂಥವನ ಆ ಆಸೆಯನ್ನು ಗೆದ್ದರೆ ಏನಾಗ್ತಾನೆ? ಸೋಂಬೇರಾಗಿ. ಸೋಂಬೇರಿಯಷ್ಟು ಕೆಟ್ಟದ್ದು ಮತ್ತೊಂದು ಯಾವುದೂ ಇಲ್ಲ. ಈ ರೀತಿ ಅಪಕ್ವ ಸ್ಥಿತಿಯಲ್ಲಿ ಆಸೆಗಳನ್ನು ಕಳೆದುಕೊಂಡು ಸೋಮಾರಿಗಳಾಗಿ ಅಳಿಯುತ್ತಿರುವ ಲಕ್ಷೋಪಲಕ್ಷ ಸನ್ಯಾಸಿಗಳು ನಮ್ಮ ಭಾರತದಲ್ಲಿ ಕಾಣಬಹುದು. ನಮ್ಮ ಸನ್ಯಾಸಿಗಳು ನಮ್ಮ ಭಾರತ ದೇಶದಲ್ಲಿ ಬೇಕಾದಷ್ಟಿದ್ದಾರೆ. ಪಕ್ವಕ್ಕೆ ಬಂದಿಲ್ಲ ಅವರು. ಅಪಕ್ವವಾಗಿ ಏನೋ ಒಂದು ಮಾಡ್ಕೊಂಡು ನಾನು ಸನ್ಯಾಸಿ ಆಗ್ಬಿಡ್ತೀನಿ ಹೋಗುವಂತ ಮನೇಲಿ ಜಗಳ ಮಾಡ್ಕೊಂಡು ಮತ್ತೊಂದು ಕಳ ಹೋಗ್ಬಿಡೋದು ಸನ್ಯಾಸಿ ಆಗೋದು. ಕಳ್ಳ. ಧರ್ಮಕ್ಕೆ ವಿರುದ್ಧವಲ್ಲದ ಆಸೆಯು ಕೂಡ ನಾನೇ ಎಂದು ಶ್ರೀಕೃಷ್ಣನ್ ಹೇಳಿದ್ದಾನೆ. ಧರ್ಮವಾಗಿ ಸಂಪಾದನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಆ ಆಸೆನೂ ನಾನೇ. ಧರ್ಮಕ್ಕೆ ವಿರೋಧವಾಗಿ ಸಂಪಾದನೆ ಮಾಡಿದ್ರೆ ಅದು ಸರಿಯಲ್ಲ. ಸರ್ಕಾರ ಅದೇ ಹೇಳುದು, ನೀನ್ ಎಷ್ಟಾದ್ರೂ ಸಂಪಾದನೆ ಮಾಡು, ಲೆಕ್ಕ ಕೊಡೋದಕ್ಕೆ ಟ್ಯಾಕ್ಸ್ ಕಟ್ಟು. ಅದು ತಪ್ಪಲ್ಲ. ನೀನು ಟ್ಯಾಕ್ಸ್ ಕಟ್ಟದಿರ ನಿನ್ನಷ್ಟಕ್ಕೆ ಸಂಪಾದನೆ ಮಾಡ್ಕೊಂಡು ಬ್ಲಾಕ್ ಮನಿ ಮಾಡ್ಕೊಂಡ್ರೆ ಅದು ತಪ್ಪು. ಮನುಷ್ಯನು ಮುಂದುವರಿಯಬೇಕಾದರೆ ಆಸೆ ಬೇಕು. ಇಲ್ಲಿ ಆಸೆ ಇರಬಾರ್ದಪ್ಪ ಅಂತ ಹೇಳ್ತೀರಾ, ಆಸೆನೂ ಬೇಕು ಅಂತಾರೆ. ಅದೇ ಬಂದಿರೋದು. ಯಾವ ಸಂದರ್ಭಕ್ಕೆ ಎಷ್ಟು ಆಸೆ ಆಕಾಂಕ್ಷೆ ಇರಬೇಕು, ಸಂಪಾದನೆ ಮಾಡಬೇಕು, ವ್ಯವಸ್ಥೆ ಮಾಡಬೇಕು. ಆ ಸರಿಯಾದ ರೂಟ್ ಅಂದ್ರೆ ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡೋದನ್ನು ಕಲ್ತ್ಕೋಬೇಕು. ನಾವು ಸತ್ಯಸಂಧರಾಗಬೇಕು, ಕಾಮಕ್ರೋಧಗಳನ್ನು ಗೆಲ್ಲಬೇಕು, ದೇಹೇಂದ್ರಿಯಗಳನ್ನು ಸ್ವಾರ್ಥಪಡಿಸಿಕೊಳ್ಳಬೇಕು, ಪರಿಶುದ್ಧರಾಗಬೇಕು, ಜ್ಞಾನವನ್ನು ಪಡೆಯಬೇಕು. ಇಷ್ಟು ಆಸೆ ಇಟ್ಕೊಂಡು ಇವೆಲ್ಲ ಆಸೆ ಇಲ್ಲದೆ ಹೋದ್ರೆ ಯಾವ ಬರಲ್ಲ. ಇವೆಲ್ಲವನ್ನ ಜಯಿಸಬೇಕು, ಗೆಲ್ಲಬೇಕು. ಏನು? ನಾವು ಸತ್ಯಸಂಧರಾಗಬೇಕು, ಕಾಮಕ್ರೋಧಗಳನ್ನು ಗೆಲ್ಲಬೇಕು, ದೇಹೇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ದೇಹೇಂದ್ರಿಯಗಳು ಅವನ್ನು ಸ್ವಾಧೀನಪಡಿಸೋದೆ. ಇಂದ್ರಿಯಗಳಲ್ವಾ, ಒಂದೊಂದು ಆಸೆ ದುರಾಸೆ ಹೋಗುತ್ತೆ, ಅವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಪರಿಶುದ್ಧರಾಗಬೇಕು, ಜ್ಞಾನವನ್ನು ಪಡೆಯಬೇಕು. ಜ್ಞಾನದ ನಿಧಿಗಳಿಗೆ ಗುರುಗಳನ್ನು ಆಶ್ರಯಿಸಿ ಪರಮಾರ್ಥವನ್ನು ಸಾಧಿಸಬೇಕು. ಜ್ಞಾನದ ನಿಧಿಗೆ ಗುರುಗಳನ್ನು ಆಶ್ರಯಿಸಬೇಕು. ನಾವು ಒಳ್ಳೆ ವಿಷಯವನ್ನು ತಿಳ್ಕೋಬೇಕಾದ್ರೆ ಯಾರ ತಿಳುವಳಿಕೆ ಇರತಕ್ಕಂಥ ಗುರುಗಳ ಹತ್ರ ಹೋಗಬೇಕು. ಆ ಜ್ಞಾನವನ್ನು ಜ್ಞಾನದ ನಿಧಿಯನ್ನು ನಾವು ಸಂಪಾದನೆ ಮಾಡಬೇಕು. ಇವುಗಳೆಲ್ಲವೂ ಇಂತಹ ಸದಾಸೆಗಳು ನಮ್ಮಲ್ಲಿ ದೈವ ಸ್ವಭಾವಗಳು ಮೈಗೂಡಿಸಿಕೊಳ್ಳುತ್ತಿದ್ದರಿಂದ ಒಳ್ಳೆಯ ವಿಷಯಗಳ ಮೇಲೆ ಆಸೆಯು ಶ್ರೇಯಸ್ಕರವಾದದ್ದು. ಒಳ್ಳೆಯ ವಿಷಯಗಳು, ಒಳ್ಳೆಯ ಕೆಲಸಗಳ ಮೇಲೆ ಮಾಡ್ತಕ್ಕಂಥ ಆಸೆ ಶ್ರೇಯಸ್ಕರ. ಅದು ಅಲ್ಲದೆ ಮೇಲ್ಕಂಡ ಭಗವದ್ಗೀತೆಯ ವಾಣಿಯಂತೆ ದೈವೀಕವಾದದ್ದು. ಆದರೆ ಅದು ಇತರರ ಹಿತಕ್ಕೆ ಧಕ್ಕೆ ತಂದು ಸ್ವಾರ್ಥವನ್ನು ಸಾಧಿಸುವಂತೆ ಇದ್ದಾಗ ಮಾತ್ರ ಕೆಟ್ಟದ್ದು. ನಿನ್ನ ಆಸೆ ಬೇರೆಯವರಿಗೆ ಧಕ್ಕೆ ಬರಬಾರ್ದು, ಬೇರೆಯವ್ರದ್ದು ನಾನು ಹಾಕೋಬೇಕು ಅಂತಕ್ಕಂಥದ್ದನ್ನ ಆ ಆಸೆ ಇರಬಾರ್ದು, ಅದು ಕೆಟ್ಟದ್ದು. ವಿಚಾರ ಮಾಡಿ ನೋಡಿದರೆ ಆಸೆಯು ಸ್ವತಃ ಕೆಟ್ಟದ್ದು ಅಲ್ಲ, ಒಳ್ಳೆಯದೂ ಅಲ್ಲ. ಈ ಆಸೆ ಅಂತಕ್ಕಂಥದ್ದು ಕೆಟ್ಟದ್ದು ಅಂತೂ ಹೇಳಕ್ಕಾಗಲ್ಲ, ಒಳ್ಳೆಯದೂನು ಅಲ್ಲ. ಉದ್ದೇಶವು ಒಳ್ಳೆಯದಾದರೆ ಆಸೆಯೂ ಒಳ್ಳೆಯದು. ಉದ್ದೇಶ ಒಳ್ಳೆಯದಾದ್ರೆ ಆಸೆಯೂ ಒಳ್ಳೆಯದೇ. ಉದ್ದೇಶವು ಕೆಟ್ಟದ್ದಾದರೆ ಆಸೆಯೂ ಕೆಟ್ಟದ್ದು. ಈ ರಹಸ್ಯವನ್ನು ತಿಳಿದೇ ಗೀತೆಯು ನಿಜವಾದ ಸನ್ಯಾಸಿ ಅಥವಾ ಯೋಗಿಯ ಲಕ್ಷಣಗಳನ್ನು 6ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಪರಿಷ್ಕಾರವಾಗಿ ತಿಳಿಸಿದ್ದಾರೆ. ಸನ್ಯಾಸಿ ಯೋಗ ಅಂತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಬರುತ್ತೆ 6ನೇ ಅಧ್ಯಾಯದಲ್ಲೇ. ಅಲ್ಲಿ ಪೂರ್ಣವಾಗಿ ಇದಕ್ಕೆ ಸಂಬಂಧಪಟ್ಟಿದ್ದನ್ನ ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ಗೃಹಸ್ಥಾಶ್ರಮಕ್ಕೆ ಸಂಬಂಧಪಟ್ಟ ನಿತ್ಯ ನೈಮಿತ್ತಿಗಾಗಿ ಕರ್ಮಗಳನ್ನು ಬಿಟ್ಟು ಕಾವಿ ಲಾಂಛನವನ್ನು ಧರಿಸಿದ ಮಾತ್ರಕ್ಕೆ ಯಾರು ಸನ್ಯಾಸಿ ಆಗುವುದಿಲ್ಲ. ಮನೆಯಲ್ಲೇ ಸಂಸಾರ ಮಾಡುವುದು ಆಗದಿರ ಮನೆಯನ್ನ ಬಿಟ್ಟು ಸನ್ಯಾಸಿಯಾಗಿ ಕಾವಿ ಬಟ್ಟೆ ಧರಿಸ್ಕೊಂಡು ಹೋಗ್ತಕ್ಕಂಥದ್ದು ಇದು ಲಾಯಕ್ಕಲ್ಲ, ಇದು ಸರಿಯಲ್ಲ. ಕಾವಿ ಲಾಂಛನವನ್ನು ಧರಿಸಿದ ಮಾತ್ರಕ್ಕೆ ಯಾರೋ ಸನ್ಯಾಸಿ ಆಗುವುದಿಲ್ಲ. ಯೋಗಿ ಮೊದಲೇ ಅಲ್ಲ,
ಯೋಗಿ ಆಗ್ತಕ್ಕಂಥದ್ದು ಮೊದಲು ಆಗೋದೇ ಇಲ್ಲ. ಗೃಹಸ್ಥಾಶ್ರಮದಲ್ಲಿ ಮನುಷ್ಯನು ತನ್ನ ರಕ್ಷಣೆಗೆ ಒಳಪಟ್ಟಿರುವ ಹಿತಕ್ಕಾಗಿ ಶ್ರಮಿಸುವುದನ್ನು ಸನ್ಯಾಸಿಯಾದ ಮೇಲೆ ಆತನು ಪರಮೇಶ್ವರನ ಅಧೀನದಲ್ಲಿರುವ ವಿಶ್ವ ಕುಟುಂಬದ ಆತ್ಮವೇ ಶ್ರೇಯಸ್ಸಿಗಾಗಿ ಅವಿಶ್ರಾಂತವಾಗಿ ದುಡಿಯಬೇಕು. ಇಲ್ಲಿ ಮನೆ ನಮ್ಮ ಸಂಸಾರಕ್ಕೆ ಸಂಬಂಧಪಟ್ಟಿದೆಯಲ್ಲ, ಅದನ್ನು ನಿರ್ವಹಿಸಲೇಬೇಕು. ಅದನ್ನು ನಿರ್ವಹಿಸಿ ಎರಡನೇದು ನೀವು ಆಧ್ಯಾತ್ಮಿಕ ವಿಷಯಕ್ಕೆ ಬರಬೇಕು. ಮನೆಯಲ್ಲಿ ಇರ್ತಕ್ಕಂಥವ್ರು ಬಿಟ್ಟು ನಾನು ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ಹೋಗ್ತಾ ಇದ್ದೀನಿ, ನಾನು ಅಂತ ಹೇಳ್ಬಿಟ್ಟು ಅದು ಸರಿ ಅಲ್ಲ. ಮುಖ್ಯವಾಗಿರ್ತಕ್ಕಂಥ ಮನೆ ಕೆಲಸ ಏನಿದೆಯೋ, ಹೆಂಡತಿ ಮಕ್ಕಳ ಸೌಕರ್ಯ ಏನ್ ಮಾಡ್ಕೊಡ್ಬೇಕು ಅದನ್ನ ಮಾಡ್ಲೇಬೇಕು ಕಾನೂನು. ಸಂಸಾರಿ ಸುಖಿ ಸನ್ಯಾಸಿ ಸುಖಿ ನಹಿ. ವಿಶ್ವ ಕುಟುಂಬದ ಆತ್ಮ ಶ್ರೇಯಸ್ಸಿಗಾಗಿ ಅವಿಶ್ರಾಂತವಾಗಿ ದುಡಿಯಬೇಕು. ಆಮೇಲೆ ಇವೆಲ್ಲ ಆದ್ಮೇಲೆ ವಿಶ್ವ ಕುಟುಂಬ ಆಗ್ತಿದ್ದಿಲ್ಲ, ಆ ಕುಟುಂಬವನ್ನ ಜಯಿಸಿದ ಮೇಲೆ ವಿಶ್ವ ಕುಟುಂಬದಲ್ಲೇ ಬರಬಹುದು ನಾವು ಅಂತ. ಈ ಕುಟುಂಬವನ್ನ ಜಯಿಸದೆ ಹೋದ್ರೆ ವಿಶ್ವ ಕುಟುಂಬದಲ್ಲಿ ಏನ್ ಮಾಡ್ತೀವಿ? ಆತ್ಮ ಶ್ರೇಯಸ್ಸಿಗಾಗಿ ಅವಿಶ್ರಾಂತವಾಗಿ ದುಡಿಬೇಕು. ತನ್ನ ಸ್ವಂತ ಯೋಗಕ್ಷೇಮವನ್ನು ಮರೆತು ಪರಹಿತಾರ್ಥದಲ್ಲಿ ತನ್ನ ಶಕ್ತಿಗೆ ತಕ್ಕಂತೆ ದುಡಿಯಬೇಕು. ಆಗ ನಿನ್ನ ಸಂಸಾರ, ನನ್ನ ವ್ಯವಹಾರ ಬಂದ್ರೆ ತಾನು ವಿದ್ಯಾವಂತನಾಗಿ ತಾನು ಏನೇನು ಸಂಪಾದನೆ ಮಾಡಬೇಕು, ತನ್ನ ಮಕ್ಕಳಿಗೆ ಏನು ವ್ಯವಸ್ಥೆ ಮಾಡಿ, ಏನೇನು ಕಾರ್ಯ ಕೆಲಸಗಳು ಮಾಡ್ಬೇಕು, ಇವೆಲ್ಲ ಮಾಡಿಬಿಟ್ಟಿದ್ದಾದ ಮೇಲೆ ನೀನಿಂತ ಸಮಸ್ಯೆಗಳಿಗೆ ಬಂದು ದುಡಿಯಬೇಕು. ನೀನು ಅದಾದ್ಮೇಲೆ ಮೊಮ್ಮಕ್ಕಳಿಗೂ ಮಾಡ್ಬೇಕು, ಇವ್ರಿಗೂ ಮಾಡ್ಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆ ಇಟ್ಕೊಂಡು ನೀನು ಸಂಪಾದನೆ ಅದರಲ್ಲೇ ಇದ್ರೆ ಅದು ಶುದ್ಧ ತಪ್ಪು, ಆಸೆ ಸರಿಯಲ್ಲ. ಈ ರೀತಿ ಶ್ರಮಿಸುತ್ತಿರುವವರೇ ನಿಜವಾದ ಯೋಗಿಗಳು ಮತ್ತು ಸಹಜವಾದ ಸನ್ಯಾಸಿಗಳು. ನಾವು ಮನೆ ಕೆಲಸ ವ್ಯವಸ್ಥೆ ಏನಿದೆ ಅದನ್ನೆಲ್ಲ ಮಾಡ್ಕೊಂಡು ನೀನು ಸೊಸೈಟಿ ಕೆಲಸವಾಗ್ಲಿ, ಸನ್ಯಾಸಿಯಾಗಿ ಗುರುಗಳು ಅಥವಾ ಬೇರೆ ಪುಸ್ತಕಗಳ ಹತ್ರ ಹೋಗಿ ವಿಷಯಗಳನ್ನು ಗ್ರಹಿಸಿಕೊಂಡು ಬೇರೆಯವರಿಗೆ ಬುದ್ಧಿ ಹೇಳ್ತಕ್ಕಂಥದ್ದು ಮಾಡೋದು ಸರಿ ಆಗಿರತಕ್ಕಂಥದ್ದು ಎಂಬ ಅಂಶವನ್ನು ಮೇಲ್ಕಂಡ ಶ್ಲೋಕವು ಸ್ಪಷ್ಟಪಡಿಸುತ್ತದೆ. ಗೀತೆಯಲ್ಲಿ ಲೋಕ ಸಂಗ್ರಹ ಅಥವಾ ಲೋಕ ಕಲ್ಯಾಣ ಪರಮಧ್ಯೆಯು ಪದೇ ಪದೇ ಎತ್ತಿ ಹಿಡಿಯುತ್ತದೆ. ಭಕ್ತರಿಗೆಲ್ಲ ಆದರ್ಶಪ್ರಾಯನಾದ ಈಶ್ವರನೂ ಕೂಡ ಈ ಲೋಕ ಕಲ್ಯಾಣ ಕಾರ್ಯದಲ್ಲಿ ತನಗೆ ಏರ್ಪಟ್ಟ ಪರಮಧ್ಯೇಯದ ಎಂಬ ಶ್ಲೋಕ ಭಾವದಿಂದ ಮೂಲಕ ಸ್ಪಷ್ಟಪಡಿಸಿದ್ದಾನೆ. ಎಂದರೆ ಈ ಲೋಕ ಕಲ್ಯಾಣ ಕಾರ್ಯವು ಹೊರತು ಬೇರೆ ನನಗೆ ಕರ್ತವ್ಯವೇ ಇಲ್ಲ. ಈಶ್ವರ ಅಂದ್ರೆ ದೊಡ್ಡ ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥವ್ರು ಬೇರೆ ಏನು ಕೆಲಸ ಬೇಕಾಗಿಲ್ಲ. ಆದ್ರೆ ಲೋಕ ಕಲ್ಯಾಣಕ್ಕಾಗಿ ನನ್ನ ಕರ್ತವ್ಯನ ಈಗ ಮಾಡ್ತಾ ಇದ್ದೀನಿ. ನಾನು ಏನು ಮಾಡಿದರೆ ಸುಮ್ಮನಿದ್ದರೆ ಈ ಲೋಕಗಳೆಲ್ಲವೂ ನಾಶವಾಗಿ ಬಿಡುತ್ತವೆ. ಏನು ಮಾಡಲಿಲ್ಲ ಸುಮ್ಮನೆ ಇದ್ದು ಬಿಟ್ರೆ ಪ್ರಪಂಚ ಇರುತ್ತಾ ಕಂಪ್ಲೀಟ್ ಆಗಿ ಹೋಗುತ್ತೆ. ಈ ಪರಮಧೇಯದ ಸ್ವರೂಪವನ್ನು ತಿಳಿಯದ ಲಕ್ಷೋಪ ಭಕ್ತರು ಭಗವಂತನಿಗೆ ಸಲ್ಲಿಸುವ ಪ್ರಾರ್ಥನೆಯಲ್ಲಿ ಸ್ವಾಮಿ ನಮಗೆ ಭೋಗ ಐಶ್ವರ್ಯಾದಿಗಳನ್ನು ಕರುಣಿಸು ಎಂದ ಮೊದಲಾದ ಕ್ಷುಲ್ಲಕವಾದ ಬೇಡಿಕೆಗಳನ್ನು ಮಂಡಿಸುತ್ತಾರೆ. ನಾವು ಪೂಜಾ ಪುನಸ್ಕಾರ ಮಾಡಕ್ ಹೋಗ್ತೀವಿ, ಸ್ವಾಮಿ ನಮ್ಗೆ ಭೋಗ ಐಶ್ವರ್ಯ ದಂಡಿಯಾಗಿ ಕೊಡು ಅಂತ ಹೇಳ್ಬಿಟ್ಟು ಅವ್ರು ನಾವು ಕೇಳ್ಕೊತೀವಿ. ಇದನ್ನ ವಿಮರ್ಶಾತ್ಮಕ ದೃಷ್ಟಿಯಿಂದ ಪರಿಶೀಲಿಸಿದರೆ ಮಕ್ಕಳು ದೇವರ ಮುಂದೆ ನಿಂತುಕೊಂಡು ಹಾಲು ಗುಡ್ಡಿ ಕೊಡಪ್ಪ ಎಂದು ಕೇಳುವಷ್ಟು ನೆನಪಿಗೆ ಬರುತ್ತದೆ. ಚಿಕ್ಕ ಮಕ್ಕಳಾಗಿದ್ರೆ ದೇವರ ಹತ್ರ ಕೊಟ್ಟಾದ್ರೆ ನಿಂತ್ಕೊಂಡು ನಮ್ಗೆ ಹಣ್ಣು ಕೊಡತ್ವ ಹಾಲು ಕೊಡಪ್ಪ ಅಂತ ಹೇಳ್ಬಿಟ್ಟು ಕೇಳ್ಕೊಡ್ತಾರಲ್ಲ, ಆ ರೀತಿ ನಾವು ಅಷ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮ್ಗೆ ಐಶ್ವರ್ಯ ಕೊಡು ಅದು ಕೊಡು ಅಂತಕ್ಕಂಥ ಕೇಳ್ಕೊಳ್ತಕ್ಕಂಥದ್ದು ಎಷ್ಟು ಸರಿನಾ? ಇಂತಹ ಕೋರಿಕೆಗಳನ್ನು ಪರಮಾತ್ಮನ ಸಲ್ಲಿಸುವುದಿಲ್ಲವೆಂದು ಅರ್ಥವಲ್ಲ. ಯಾರು ಆತನ ಲೋಕ ಕಲ್ಯಾಣ ಕೆಲಸಗಳನ್ನು ಅನನ್ಯ ಭಾವನೆಯಿಂದ ಮಾಡುತ್ತಾರೆಯೋ ಅಂತಹ ಸಂಗಳಾದ ಭಕ್ತರ ಯೋಗಕ್ಷೇಮವನ್ನು ನಾನೇ ವಹಿಸಿಕೊಳ್ಳುತ್ತೇನೆ. ಯಾರು ಸ್ವಾರ್ಥಕ್ಕಾಗಿ ತನಗಳದರ ಲೋಕ ಕಲ್ಯಾಣಕ್ಕಾಗಿ ದುಡಿಯುವುದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಅವರ ಯೋಗಕ್ಷೇಮವನ್ನು ನಾನೇ ನೋಡ್ಕೊಳ್ತೀನಿ ಅಂತ. ಮನೆ ಬೇಸಿಟ್ಟು ಎಷ್ಟು ಕಡೆ ಎಷ್ಟು ಸಂಪಾದನೆ ಮಾಡಿಕೊಟ್ರು. ಸಂಪಾದನೆ ಅಂತಂದ್ರೆ ಲಾಡ್ಜ್ಗಳು ಕಟ್ಟಿಸಿದ್ರು, ವಿಶ್ವವಿದ್ಯಾಲಯಗಳನ್ನ ಪ್ರಾರಂಭ ಮಾಡಿದ್ರು, ಎಲ್ಲಿ ನೋಡಿದ್ರು ಮಾಡಿದ್ರು. ಅವ್ರ ತರ ದುಡ್ಡಿತ್ತ. ಅವರ ದೃಷ್ಟಿಯನ್ನು ಲೋಕ ಕಲ್ಯಾಣಕ್ಕಾಗಿ ಮಾಡಬೇಕನ್ನೋ ಉದ್ದೇಶದಿಂದ ಎಲ್ಲಾ ಕಡೆ ಕೆಲಸ ಮಾಡ್ತಾ ಬಂದ್ರೆ ಬೇಕಾದಷ್ಟು ಬಂತು. ಜಯ ಕೃಷ್ಣಮೂರ್ತಿ ಎಜುಕೇಶನ್ ಸಿಸ್ಟಮ್ ಆಗಿರ್ತಕ್ಕಂಥದ್ದನ್ನ ಅನೇಕ ಕಡೆ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡಿದ್ರು. ಅವ್ರ ತರ ದುಡ್ಡಿತ್ತ.
ಯಾಕಂದ್ರೆ ಲೋಕ ಕಲ್ಯಾಣ ಕೆಲಸ ಮಾಡ್ತಾ ಇರುವುದು ಅನ್ನೋದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬೇಕಾದಷ್ಟು ಸಹಾಯ ಮಾಡೋದ್ಯಾರು ಹಿನ್ನೆಲೆ ಇಟ್ಕೊಂಡು ದೇವರು ಅವರೇ ಬಂದ್ ಕೊಡಲ್ಲ. ನೀನ್ ಮಾಡುವ ಕೆಲಸಗಳು ಸರಿಯಾಗಿ ಮಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕಂತೆ ಯಾರೋ ಒಬ್ಬರು ಯಾರೋ ಪ್ರೋತ್ಸಾಹ ಕೊಟ್ಟು ಉದಾರವಾಗಿ ಹಣ ಸಹಾಯ ಮಾಡ್ತಾರೆ. ಹಾಗೆ ನೀನು ಮಾಡತಕ್ಕಂತ ಕೆಲಸದ ಮೇಲೆ ಹೋಗುತ್ತೆ. ಆತನು ಭರವಸೆ ಕೊಟ್ಟಿದ್ದಾನೆ, ಪ್ರತಿದಿನವೂ ಅನೇಕರಿಗೆ ಜನರಿಗೆ ತಮಗೆ ಆಗಬೇಕು ಇದಾಗಬೇಕು ಎಂದು ಮೊರೆ ಇಡುತ್ತಾರೆ. ನಾವೆಲ್ಲ ಅದನ್ನು ಮಾಡೋದು ಬಿಟ್ಟು ನನ್ನ ಈ ಕೆಲಸ ಮಾಡಬೇಕು, ನನ್ನ ಮಗನಿಗೆ ಒಳ್ಳೆ ಸೊಸೆ ಬರಬೇಕು, ಗಾಡಿನೂ ಬರಬೇಕು, ಇಂಥ ಲೌಕಿಕವಾಗಿರತಕ್ಕಂತ ವಿಷಯಗಳನ್ನು ಬೇಡಿಕೊಳ್ಳೋದಕ್ಕೆ ನಾವು ಹೋಗ್ತೀವಿ. ಏ ಸ್ವಾಮಿ ನಿನ್ನ ಯೋಗಕ್ಷೇಮವೇನು ಇನ್ನೊಂದು ಹೇಳ್ತಾರೆ. ನಮಗೆಲ್ಲ ಅದು ಕೂಡ ಇಟ್ಕೊಂಡು ಕೇಳ್ತೀರಾ, ನಿನ್ನ ಯೋಗಕ್ಷೇಮ ಏನು ಅಂತ ಅನ್ನೋದು ಯಾರಾದ್ರೂ ಕೇಳ್ತಾರ? ನಾವು ಜನರಲ್ ಆಗಿ ಸರ್ಕಾರ ನಮ್ಗೇನ್ ಕೊಟ್ಟಿದೆ, ಸರ್ಕಾರ ಏನ್ ಕೊಟ್ಟಿದೆ ಅಂತ. ಹಾ, ಆದ್ರೆ ಸರ್ಕಾರಕ್ಕೆ ನಾವ್ ಏನ್ ಕೊಡ್ತಾ ಇದ್ದೀವಿ ಅಂತ ಅನ್ನೋದು ಯೋಚನೆ ಮಾಡೋರು ಹೇಳೋರು ಯಾರು ಇಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿದ್ದಾಗ ಏನ್ ನಮ್ಗೆ ಸರ್ಕಾರ ಕೊಟ್ಟಿದೆ, ಸಂಬಳ ಸಾಲ ಇನ್ನೇನು ಕೊಡ್ಬೇಕು, ಈ ಹಾಸ್ಪಿಟಲ್ ವರ್ಕ್ ಕೊಡ್ಬೇಕಾ ನಿಮ್ಗೆ ನರ್ಸಮ್ಗೆ? ಏ ಸ್ವಾಮಿ ನಿನ್ನ ಯೋಗಕ್ಷೇಮಿವೆಯನ್ನು ಅಳಿಲಿನಂತೆ ಸ್ವಲ್ಪವಾದ ನಾನು ನಿಮ್ಗೆ ಯಾವ ಸೇವೆಯನ್ನು ಮಾಡಲಿ ಎಂದು ಆತನ ಕಷ್ಟ ಸುಖಗಳನ್ನು ವಿಚಾರಿಸುತ್ತಾರೇನೋ. ಅಳಿಲು ಸೇವೆ ಮಾಡೋದಂತ ನೋಡ, ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿನ್ ಕಷ್ಟ ಸುಖ ಏನಂತ ಯಾರಾದ್ರೂ ಕೇಳ್ತಾರ? ಭಗವಂತನು ಪೂರ್ಣನೋ ಸರ್ವಶಕ್ತನೂ ಆಗಿರುವಾಗ ಆತನಿಗೆ ನಾವು ಏನು ಸಹಾಯ ಮಾಡಲು ಸಾಧ್ಯ? ನಮ್ಗೆ ಇನ್ನೊಂದು ಪ್ರಶ್ನೆ, ಭಗವಂತನು ಸರ್ವಶಕ್ತನು ಎಲ್ಲಾ ಬಲ್ಲವನು, ಆತನಿಗೆ ನಾವೇನ್ ಸಹಾಯ ಮಾಡಕ್ಕಾಗುತ್ತೆ? ಈಗ ನಮ್ಮ ದೇಶದ ಮುಖ್ಯಮಂತ್ರಿ ಬೇಕಾದಷ್ಟು ಆತ ಬಂದು ನೀನ್ ಕೇಳಿದ್ರೆ ಏನ್ ಕೊಡ್ಬೇಕು? ನನ್ ಕೂಡ ಅವಶ್ಯಕತೆ ಇಲ್ಲ, ಬೇಕಾದಷ್ಟು. ಹಾಗೆ ಭಗವಂತನ ಎಲ್ಲಾ ಕೊಟ್ಟಿರ್ತಕ್ಕಂಥ ನಾವ್ ಏನ್ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಅಷ್ಟೇ. ಆತನು ಪೂರ್ಣನೇ ಸರಿ, ಆತನ ಸ್ವಂತಕ್ಕೆ ನಮ್ಮ ಸಹಾಯವು ಬೇಕಿಲ್ಲ. ಇಲ್ಲೇ ಒಂದು ಪಾಯಿಂಟ್ ಬರೋದು, ಆತನು ಪೂರ್ಣನು ಎಲ್ಲಾದ್ರಲ್ಲೂ, ಆದರೆ ಅದನ್ನ ಸ್ವಂತಕ್ಕೆ ಏನು ಬೇಕಾಗಿಲ್ಲ. ಆದರೆ ಆತನ ಕೈಗೊಂಡಿರುವ ಲೋಕ ಸಂಗ್ರಹ ಕಾರ್ಯದಲ್ಲಿ ನಮ್ಮ ಪಾತ್ರವೂ ಇದೆ. ಲೋಕ ಕಲ್ಯಾಣ ಕೆಲಸಗಳು ಮಾಡ್ತಾರಲ್ಲ, ಅದಕ್ಕೆ ನಮ್ಮ ಕೈಯಲ್ಲಿ ಆಗತಕ್ಕಂಥ ಸಹಾಯ ನಾವು ಮಾಡಬೇಕು. ಆತನು ಜಗತ್ತಿಗೆಲ್ಲ ಮಂಗಳಾನುಗ್ರಹಗಳನ್ನು ಸದಾ ಬೀರುತ್ತಲೇ ಇದ್ದರೂ ಮಂಗಳ ಕಾರ್ಯ, ಜಗತ್ತಿಗೆ ಮಂಗಳ ಕಾರ್ಯ ಮಾಡಬೇಕು ಆಗ್ಬೇಕಂತ ಯಾವಾಗಲೂ ಅದು ಪ್ರೋತ್ಸಾಹ ಕೊಡ್ತಾನೆ ಇರ್ತಾರೆ. ಆತನ ದಿವ್ಯ ಸಂಕಲ್ಪ ಸಂದೇಶಗಳನ್ನು ಸಾಧಾರಣ ಜನರು ಅರ್ಥ ಮಾಡಿಕೊಳ್ಳುವಷ್ಟು ಬೆಳೆದಿಲ್ಲ. ಆದ್ರೆ ಸಾಧಾರಣವಾಗಿರ್ತಕ್ಕಂಥ ಜನರು ದೇವರು ಏನು ಕೊಟ್ಟಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ನಮ್ಗೇನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಜನರಿಗೆ. ಇಂತಹ ತಿಳಿಯದ ಜನರಿಗೆ ಸಹಾಯ ಮಾಡೋದಕ್ಕೋಸ್ಕರ ಆತನ ದಿವ್ಯ ಸಂಕಲ್ಪಕ್ಕೆ ಹೋಗ್ಬಿಟ್ಟು ಅರ್ಥ ಮಾಡಿಕೊಳ್ಳಬಲ್ಲ ನಮ್ಮಂತಹ ಮಧ್ಯವರ್ತಿಗಳು ಅವಶ್ಯಕ. ಇಲ್ಲಿ ಏನಪ್ಪಾ ಅಂತಂದ್ರೆ, ದೇವರು ಏನ್ ಕೊಡ್ತಾ ಇದ್ದಾರೆ, ದೇವರು ಅನ್ನೋದು ಇಲ್ಲದೆ ಹೋದರೆ ಇವೆಲ್ಲ ಕೆಲಸ ಕಾರ್ಯಗಳು, ಮಳೆ ಬರಬೇಕಾದರೆ, ಬೆಳೆ ನಾವು ತೆಗಿಬೇಕಾದರೆ ದೈವಿಚ್ಛೆ ಬೇಕೇ ಬೇಕು. ಮಳೆ ಬರ್ಲಿಲ್ಲ ಅಂತಂದ್ರೆ ಅವಾಗ ದೇವರು ನಾವು ಮಳೆ ಹೋಗ್ತೀವಿ. ಇವೆಲ್ಲವನ್ನು ಸಹಾಯ ಮಾಡ್ತಾ ಇರತಕ್ಕಂಥವ್ರು ಸೇವೆಯನ್ನ ಮಾಡಲಿ ಎಂದು ಆತನ ಕಷ್ಟ ಸುಖಗಳನ್ನು ವಿಚಾರಿಸುತ್ತಾರೇನೋ. ಭಗವಂತನು ಪೂರ್ಣನೋ ಸರ್ವಶಕ್ತನೋ ಆಗಿರುವಾಗ ಆತನಿಗೆ ನಾವು ಏನು ಸಹಾಯ ಮಾಡಲು ಸಾಧ್ಯ ಎಂಬ ಸಂಖ್ಯೆ ಹುಟ್ಟಬಹುದು. ಆತನು ಪೂರ್ಣನೇ ಸರಿ, ಆತನ ಸ್ವಂತಕ್ಕೆ ನಮ್ಮ ಸಹಾಯವು ಬೇಕಾಗಿಲ್ಲ. ಆದರೆ ಆತನು ಕೈಗೊಂಡಿರುವ ಲೋಕ ಸಂಗ್ರಹ ಕಾರ್ಯದಲ್ಲಿ ನಮ್ಮ ಪಾತ್ರವೂ ಇದೆ. ಆತನು ಜಗತ್ತಿಗೆಲ್ಲ ಮಂಗಳಾನುಗ್ರಹಗಳನ್ನು ಸದಾ ಬೀರುತ್ತಲೇ ಇರುವನು.
ಆತನ ದಿವ್ಯ ಸಂಕಲ್ಪ ಸಂದೇಶಗಳು ಸಾಧಾರಣ ಜನರು ಅರ್ಥ ಮಾಡಿಕೊಳ್ಳುವಷ್ಟು ಬೆಳೆದಿಲ್ಲ. ಇಂತಹ ತಿಳಿಯದ ಜನರಿಗೆ ಸಹಾಯ ಮಾಡುವುದಕ್ಕೋಸ್ಕರ ಆತನ ದಿವ್ಯ ಸಂಕಲ್ಪಕ್ಕೆ ಹೋಗೊಟ್ಟು ಅರ್ಥ ಮಾಡಿಕೊಳ್ಳಬಲ್ಲ ನಮ್ಮಂತವರ ಮಧ್ಯವರ್ತಿಗಳು ಅವಶ್ಯಕ. ಇಲ್ಲಿ ಏನಪ್ಪ ಅಂತಂದ್ರೆ, ಸಾಧಾರಣವಾಗಿ ತಿಳುವಳಿಕೆ ಇರತಕ್ಕಂತ ಜನರು, ಪೂರ್ಣ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ಜನರಿಗೆ ಭಗವಂತನ ಸಂಕಲ್ಪವು ಯಾವ ರೀತಿ ಇದೆ, ಭಗವಂತನಿಂದ ನಮ್ಗೆ ಯಾವ ರೀತಿ ಸಹಾಯವಾಗುತ್ತೆ, ನಾವು ಏನ್ ಕೆಲಸ ಮಾಡಬೇಕು, ಆ ಭಗವಂತನಕ್ಕೆ ತಕ್ಕಂತೆ ಬೇರೆಯವ್ರಿಗೆ ನಾವು ಯಾವ ರೀತಿ ಸಹಾಯ ಮಾಡಬೇಕು ಅಂತಕ್ಕಂಥ ಮಧ್ಯವರ್ತಿಗಳು ಬೇಕು. ಯಾಕೆ ತಿಳುವಳಿಕೆ ಪೂರ್ಣ ಇಲ್ಲ ಅವರಿಗೆ, ಭಗವಂತನ ಬಂದು ಹೇಳೋದಕ್ಕಾಗಲ್ಲ. ಅವರ ವ್ಯವಹಾರವನ್ನು ವ್ಯವಸ್ಥೆ ಹೇಗಿರುತ್ತೆ, ಸಮಾಜ ಬಂದ್ರೆ ಹೇಗಿರುತ್ತೆ, ಪ್ರಪಂಚ ಬಂದ್ರೆ ಹೇಗಿರುತ್ತೆ, ಇದನ್ನ ಯಾವ ರೀತಿ ರೂಪರೇಖೆಗಳು ಕಟ್ಟಿದ್ರು, ಇದರಿಂದ ನಮ್ಗೆ ಏನ್ ಪ್ರಯೋಜನ ಆಗುತ್ತೆ, ನಾವು ಮಾಡದೆ ಹೋದ್ರೆ ಸಮಾಜಕ್ಕೆ ಎಷ್ಟು ಕೆಡುಕಾಗುತ್ತೆ ಅಂತಕ್ಕಂಥ ಹೇಳ್ತಕ್ಕಂಥ ಮಧ್ಯವರ್ತಿಗಳು ಅವರಿಗೆ ಅವಶ್ಯಕ. ತನ್ನ ಪರಮ ಭಕ್ತನು ಬಂಟನು ಆದ ಅರ್ಜುನನ ಸಹಾಯವನ್ನು ಆತನ ಅಪೇಕ್ಷೆಯಿಲ್ಲವಾ? ಈಗ ಧರ್ಮ ಸಂಕಟ ಬಂದಾಗ, ಧರ್ಮಕ್ಕೆ ಉಂಟಾದಾಗ ಭಗವಂತನೇ ಇಳಿದು ಅಲ್ಲಿ ಕೆಲಸ ಮಾಡಕ್ಕಾಗಲ್ಲ. ಭಗವದ್ಗೀತೆಯಲ್ಲಿ ಬರ್ತಕ್ಕಂಥದ್ದೇ ಕೃಷ್ಣಾರ್ಜುನ ಸಂವಾದ ಬರ್ತಕ್ಕಂಥದ್ದು. ಪಾಂಡವರೆಲ್ಲರೂ ಕಂಪ್ಲೀಟ್ ಕ್ರೂರಿಗಳು, ಪಾಂಡವರೆಲ್ಲ ಕೌರವರೆಲ್ಲ ಪೂರ್ಣವಾಗಿ ಕ್ರೂರಿಗಳು. ಅವರ ಬಿಟ್ರೆ ಪ್ರಪಂಚವೇ ಹಾಳಾಗುತ್ತೆ, ಅವರನ್ನು ಸದಿಬೇಕು. ಆದರೆ ಭಗವಂತನೇ ಬಂದು ಆ ಕೆಲಸ ಮಾಡಕ್ಕಾಗಲ್ಲ. ಆ ನೆಪಕ್ಕಾಗಿ ಬೇರೆ ಒಬ್ಬರು ಬಿಟ್ಟು ಅವ್ರ ಮುಖಾಂತರ ಆ ಕೆಲಸವನ್ನು ಮಾಡಿಸ್ಬೇಕು. ಹಾಗೆ ಕೃಷ್ಣನ ಮಾತಿಗೆ ಅರ್ಜುನನು ಬಂದು ಸಹಾಯ ಮಾಡಲಿಲ್ಲವಾ ಅಂತ, ಆ ರೀತಿ ನಾವು ಮಧ್ಯವರ್ತಿಗಳನ್ನ ತಯಾರು ಮಾಡಬೇಕು, ಆಗಬೇಕು ನಾವು ಅಂತಂದು. ಲೋಕ ಕಲ್ಯಾಣ ಕಾರ್ಯಕ್ಕೆ ದೇವರೊಬ್ಬನು ಮನಸ್ಸು ಮಾಡಿದರೆ ಸಾಲದು. ಆತನ ದಿವ್ಯ ಸಂಕಲ್ಪವನ್ನು ಅನುಷ್ಠಾನಕ್ಕೆ ತರುವ ಕಾರ್ಯದಲ್ಲಿ ಪ್ರಯತ್ನಶೀಲನಾದ ಅರ್ಜುನನಂತಹ ಮನುಷ್ಯನು ಸಹಾಯವು ಅತ್ಯವಶ್ಯಕ. ಯೋಗೇಶ್ವರನಾದ ಒಬ್ಬನಿಂದಲೇನೆ ಸಾಲದು. ಆತನ ಮೊದಲುಗೊಂಡು ಆತನ ದಿವ್ಯ ಸಂಕಲ್ಪ ರೂಪವಾದ ಧರ್ಮವನ್ನು ಜನಜೀವನದಲ್ಲಿ ಸ್ಥಾಪನೆಗೊಳಿಸುವುದಕ್ಕೆ ಅರ್ಜುನನಂತಹ ಹಲವರು ಪಣತೊಟ್ಟು ನಿಲ್ಲಬೇಕು. ಹೀಗೆ ನಾವು ಕೂಡ ಕೈಲಾದಷ್ಟು ಪೂರ್ವಕವಾಗಿ ಮಾಡುತ್ತಾ ಲೋಕ ಸಂಗ್ರಹ ಕಾರ್ಯವನ್ನು ಮರೆಯದೆ ಆತನ ಯುಗಕ್ಷೇಮವನ್ನು ವಿಚಾರಿಸಿದಂತೆ ಆಗುತ್ತದೆ. ಯಾರು ಆತನನ್ನು ಹಾದಿಯಲ್ಲಿ ಬಿಡಬೇಕು, ಲೋಕ ಕಲ್ಯಾಣ ಕಾರ್ಯದಲ್ಲಿ ತಮ್ಮ ಶಕ್ತಿಗೆ ಅನುಸಾರವಾಗಿ ಶಕ್ತಿಯಿಂದ ನಿರತರಾಗುತ್ತಾರೆಯೋ ಅಂತವರೇ ಆತನ ನಿಜವಾದ ಭಕ್ತರು. ಲೋಕ ಕಲ್ಯಾಣ ಕಾರ್ಯಕ್ಕಾಗಿ ಯಾರು ನಿಂತು ಆ ಕಾರ್ಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ನಿಜವಾದ ಭಕ್ತನು ಆತನೇ. ಆತನ ಜವಾಬ್ದಾರಿಯು ಮಹಾತ್ಮರನ್ನು ತಿಳಿದು ಭಕ್ತ ಗೃಹಿಣಿಯಾದ ಅರ್ಜುನನಂತೆ ಕರಿಷ್ಠೆ ಅಂತ ನಿನ್ನ ಮಹಾಸಂಕಲ್ಪವನ್ನು ನೆರವೇರಿಸಲು ಸೊಂಟ ಕಟ್ಟುತ್ತೇನೆ ಎಂದು ಹೇಳಬಲ್ಲ ಆತನ ಹಿರಿಯ ಮಕ್ಕಳು ಲೋಕದ ಭಾರವನ್ನು ಸ್ವಲ್ಪವಾದರೂ ತಗ್ಗಿಸುವಂತಹ ಕಾಯಕವೇ ಕೈಲಾಸ ಎಂಬ ಘನತತ್ವವನ್ನು ಮರೆತು ಲೋಕಕ್ಕೆ ಹೊರೆಯಾಗಿರುವ ಸನ್ಯಾಸಿ ದೇಶದಲ್ಲಿ ಸೋಮಾರಿಗಳಾಗಿ ಅಲಿಯುತ್ತಿರುವರು ನಿಜವಾದ ಸನ್ಯಾಸಿಗಳು ಅಲ್ಲ, ಯೋಗಿಗಳು ಮೊದಲೇ ಅಲ್ಲ. ಈ ರೀತಿ ವೇಷಧಾರಿ ಸಾಧುಗಳು ಸುಮಾರು 55 ಲಕ್ಷ ಜನ ನಮ್ಮ ದೇಶದಲ್ಲಿದ್ದಾರೆ ಎಂದು ಅಂದಾಜು ಪಟ್ಟಿದ್ದಾರೆ. ಸೋಂಬೇರಿಯಾಗಿರ್ತಕ್ಕಂಥವ್ರು ಇವರು ಈ ರೀತಿ ಇಹಪರಗಳೆರಡೂ ಮರೆತು ತಮ್ಮ ಜೀವನವನ್ನು ಬರಡು ಮಾಡಿಕೊಳ್ಳುವುದಕ್ಕೆ ಮುಖ್ಯ ಕಾರಣ. ಇಹಪರ ಅಂದ್ರೆ ಇಹದಲ್ಲಿ ಮಾಡಬೇಕಾದ ಕೆಲಸವೂ ಇಲ್ಲ, ಬೇರೆ ಸಹಾಯ ಮಾಡುವುದಕ್ಕೆ ಅದೂ ಇಲ್ಲ, ಅದು ಎರಡೂ ಇಲ್ಲದಿರ ಇದ್ದಾರೆ. ಎಷ್ಟು 55,000 ಜನ ಇದ್ದಾರೆ ಕಪಟ ಸನ್ಯಾಸಿ. 55 ಲಕ್ಷ ಸನ್ಯಾಸಿಗಳಂತವ್ರು ಇದ್ದಾರೆ. ತಮ್ಮಲ್ಲಿ ಅಂತರ್ಗತವಾಗಿರುವ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳು ಬೆಳೆಯುವುದಕ್ಕೆ ಮುಂಚೆಯೇ, ಯಾಕಪ್ಪ ಅಂದ್ರೆ ನೋಡು, ಇಚ್ಛಾ ಜ್ಞಾನ ಕ್ರಿಯೆ ಈ ಮೂರು ತನ್ನಲ್ಲಿ ಬೆಳೆಸ್ಕೋಬೇಕು. ಈ ಬೆಳವಣಿಗೆ ಆಗದೆ ಅದನ್ನೇ ಮುಂಚೆಯೇ ತಮ್ಮ ಆಸೆಗಳನ್ನು ಕಳಚಿ ಹಾಕುವುದು ಎಂದು ಧಾರಾಳವಾಗಿ ಹೇಳಬಹುದು. ಇವೆಲ್ಲ ಪೂರ್ಣವಾಗಿ ಬೆಳವಣಿಗೆ ಆಗ್ಬೇಕು. ಆ ಬೆಳವಣಿಗೆ ಆಗದಿರಾನೆ ಅವನು ಸನ್ಯಾಸ ಆಗಿಬಿಟ್ರೆ ಈ ರೀತಿ ಆಗ್ತಾನೆ. ಆಸೆಗಳನ್ನು ಬಲವಂತವಾಗಿ ನೀಗಿಸಿಕೊಳ್ಳಬಾರದು.
ಅವು ತಾವಾಗೆ ನಿರಸವಾಗಿ ಉದುರಿ ಹೋಗಬೇಕು. ಆಸೆಗಳು ಬಲವಂತದಿಂದ ಇರಿಸಿಬಿಡುವುದಲ್ಲ, ಅವು ಆಸೆಗಳು ಆದಷ್ಟಕ್ಕದು ಉದುರಿ ಹೋಗ್ಬೇಕು. ಅದರ ಮೇಲೆ ನಮ್ಗೆ ಆಸೆ ಆಗ್ಬಿಡ್ಬೇಕು. ಉದಾಹರಣೆಗಾಗಿ ಮಕ್ಕಳು ಯಾವಾಗಲೂ ಆಟಗಳಲ್ಲಿ ಆಸಕ್ತರಾಗಿರುತ್ತಾರೆ. ಈ ರೀತಿ ಆಟಗಳಲ್ಲಿ ಅವರಿಗಿರುವ ಆಸೆಯು ಅವರ ದೈಹಿಕವಾದ ಶಕ್ತಿಗಳನ್ನು ಬೆಳೆಸುತ್ತದೆ. ಹೀಗೆ ಉದಾಹರಣೆ ಕೊಡ್ತಾರೆ. ಚಿಕ್ಕ ಮಕ್ಕಳಾಗಿರುವಾಗ ಆಟ ಪಾಠಗಳನ್ನ ಆಡೋದೇ ಜಾಸ್ತಿ. ಆಡ್ತಾ ಯಾವಾಗ ಹಂಗೆ ಇರ್ತಾರ. ವಯಸ್ಕರು ಬಂದಾಗ ವಯಸ್ಸಿನಲ್ಲೇ ಚಿಕ್ಕ ಮಕ್ಕಳಲ್ಲಿ ಆಡ್ತಕ್ಕಂಥ ಆಟಗಳು ಒಂದಕ್ಕೆ ಹೋಗ್ತಾ ಇರಲ್ಲ, ಅದನ್ನ ಬಿಟ್ಟು ಬಿಡ್ತಾರೆ. ಅದು ಯಾವ ರೀತಿ ಆ ಆಸೆ ಅಂತಕ್ಕಂಥದ್ದು ಬೇರೆ ರೂಟ್ಗೆ ಬಂದಾಗ ಅದನ್ನು ಬಿಟ್ಬಿಡ್ತಾರೆ. ಇದು ಪ್ರಕೃತಿ ನಿಯಮ. ಮಗುವಾಗಿದ್ದ ಹುಡುಗನೇ ಕಾಲಕ್ರಮೇಣ ಪ್ರೌಢನಾಗಿ ಬೆಳೆದು ಮದುವೆ ಮಾಡಿಕೊಂಡು ಗೃಹಸ್ಥಾಶ್ರಮವನ್ನು ಪ್ರವೇಶಿಸುತ್ತಾರೆ. ಆಗ ಅವನಿಗೆ ಹಿಂದಿನ ಕ್ರೀಡಾ ವಿನೋದಗಳಲ್ಲಿ ಆಸಕ್ತಿಯು ಉಳಿಯುವುದೇನು? ಈಗ ಚಿಕ್ಕ ಮಕ್ಕಳಾಗಿದ್ದಾಗ ಎಂತೆಂಥ ಆಟಗಳನ್ನ ಆಡ್ತಾ ಇರ್ತೀವಿ ನಾವು. ಮದುವೆ ಆದ್ಮೇಲೆ ನಂತರ ಆ ಆಟಗಳು ಆಡಕ್ ಹೋಗ್ತೀಗ ಇಲ್ಲ. ನಂತರ ಸಂಸಾರ, ಅದು ಬೇಕಾಗಿರ್ತಕ್ಕಂಥದ್ದು ಏನ್ ಬೇಕು ಆ ಕಡೆ ಗಮನ ಬಿಟ್ಟು ಆ ಕಡೆ ಮುಂದಕ್ಕೆ ನಾವು ಹೋಗ್ತೀವಿ ಹೊರತು ಚಿಕ್ಕ ವಯಸ್ಸಿನಲ್ಲಿ ಆಡ್ತಕ್ಕಂಥ ಆಟಗಳ ಕಡೆಗೆ ಹೋಗಲ್ಲ. ಆಸಕ್ತಿಯು ಉಳಿಯುತ್ತದೇನೋ? ಖಂಡಿತವಾಗಿಯೂ ಇಲ್ಲ. ಆತನ ತನ್ನ ನೂತನ ಪತ್ನಿಗೆ, ಬಂಧು ಬಳಗಕ್ಕೆ ಬೇಕಾದ ಭೋಗ ವಸ್ತುಗಳನ್ನು ಸಂಪಾದಿಸುವ ಕಾರ್ಯದಲ್ಲಿ ಆಸಕ್ತನಾಗುತ್ತಾನೆ. ಉತ್ತಮ ದರ್ಜೆಯ ಸುಖವು ಲಭಿಸಿತು. ಆದುದರಿಂದ ಕೆಳಗಿನ ದರ್ಜೆಯ ಆಟದಲ್ಲಿನ ಮಮತೆಯು ತಾನಾಗಿಯೇ ಉದುರಿ ಹೋಯಿತು. ಉತ್ತಮ ದರ್ಜೆಯ ಸುಖವು ದೊರೆತಾಗ ಕಡಿಮೆ ದರ್ಜೆಯ ಸುಖವು ತಾನಾಗಿಯೇ ಕಳಿತು ಹೋಗುತ್ತದೆ. ಮಾನಸಿಕ ವಿಚಾರಗಳೆಂದರೂ ಸಾಧಕನ್ನು ಸ್ವಲ್ಪ ಮೇಲದರ್ಜೆಯ ಸುಖ ಧ್ಯೇಯಗಳ ಸ್ವರೂಪವನ್ನು ಪಡೆದಿರಬೇಕು. ಎಲ್ಲರಲ್ಲಿಯೂ ಒಂದೇ ಭಗವಂತನ ಚೈತನ್ಯವು ಸ್ಪಂದಗೊಳಿಸುತ್ತಾ ಇರುತ್ತದೆ ಎಂಬ ನಂಬಿಕೆಯು ಖಚಿತವಾಗಬೇಕು. ಭಗವಂತನು ಎಲ್ಲರಲ್ಲೂ ಇದ್ದಾನೆ, ಎಲ್ಲರ ಯೋಗಕ್ಷೇಮವನ್ನು ನೋಡಿಕೊಳ್ತಾನೆ ಅಂತಕ್ಕಂಥದ್ದು ಖಚಿತವಾಗಿರ್ತಕ್ಕಂಥ ಆ ನಿರ್ಧಾರವನ್ನು ಈತನು ತಿಳ್ಕೋಬೇಕು. ಈ ನಂಬಿಕೆಯು ಹೊರಗಿನಿಂದ ಕಳಿತ ತಿಳುವಳಿಕೆ ಫಲವಾಗಬಾರದು. ಈ ನಂಬಿಕೆ ಅಂತಕ್ಕಂಥದ್ದು ಬೇರೆ ಯಾರೋ ಹೇಳ್ತಾರೆ, ಸ್ಮಶಾನದ ವೈರಾಗ್ಯ ಅಂತ, ಅವಾಗ ಬರುತ್ತೆ. ಅದು ಅಷ್ಟು ಸ್ವಲ್ಪ ಹೊತ್ತನೇ ಇರುವುದು. ಆದ್ರೆ ಅದು ತನ್ನಲ್ಲೇನೋ ಬೆಳವಣಿಗೆ ಆಗ್ಬೇಕಂತೆ. ಯಾವ ರೀತಿಯಪ್ಪ ಅಂತಂದ್ರೆ, ಹೊರಗಿನಿಂದ ಕಳಿತ ತಿಳುವಳಿಕೆಯ ಫಲವಾಗಬಾರದು, ಹೊರಗಡೆಯಿಂದ ತಿಳ್ಕೊಳ್ತಕ್ಕಂಥ ಫಲ ಆಗಬಾರದಂತೆ. ಒಂದು ಪಕ್ಷಿಯು ಹೇಗೆ ಅಂತರ್ಸ್ಫೂರ್ತಿಯಿಂದ ತನ್ನ ರೆಕ್ಕೆಗಳ ಸಹಾಯದಿಂದ ಅಂತರಿಕ್ಷದಲ್ಲಿ ಹಾರಾಡಬಲ್ಲದೋ, ಇದು ಹೊರಗಿನಿಂದ ಕಳಿತಿದ್ದಿಲ್ಲ ನೋಡಿ, ಇದೇ ಕಳ್ತಾರೆ. ಆಕಾಶದಲ್ಲಿ ಹಾರತಕ್ಕಂಥ ಹಕ್ಕಿಗೆ ಯಾರು ಹೇಳ್ಕೊಟ್ರು ವಿದ್ಯೆ? ನೀರಿನಲ್ಲಿ ಮೀನಿದೆಯಲ್ಲ, ಇದೆಯಲ್ಲ, ಅದಕ್ಕೆ ಯಾರು ಹೇಳ್ಕೊಟ್ರು? ಅದು ತನ್ನಲ್ಲೇ ಉದ್ಭವವಾಗಿ ಬಂದಿರತಕ್ಕಂಥದ್ದು. ಹಾಗೆ ಏಕೈಕ ಚೈತನ್ಯದಲ್ಲಿರುವ ನಂಬಿಕೆಯು ಇಷ್ಟವಾದ ಜೀವನದ ಸಮಸ್ಯೆಗಳನ್ನೆಲ್ಲ ಎದುರಿಸಿ ಲೋಕ ಕಲ್ಯಾಣ ಕಾರ್ಯದಲ್ಲಿನ ಸಹಜವಾದ ಆಸಕ್ತಿಯನ್ನು ತಗ್ಗಿಸದೆ ಕೊನೆಯವರೆಗೂ ಜಯಪ್ರದವಾಗಿ ಶ್ರಮಿಸುವಂತೆ ಮಾಡುತ್ತದೆ. ಈ ದೃಷ್ಟಿಯಿಂದ ಇತರರಿಗೆ ಮಾಡುವ ಸಹಾಯವು ನಮಗೆ ನಾವೇ ಮಾಡಿಕೊಂಡಂತೆ ಸಹಜವಾಗಬೇಕು. ಎಂದಿನಿಂದ ಸಾಧಕನ ಹೃದಯವು ಇಂತಹ ಸದ್ವಿಚಾರಗಳಿಗೆ ಎಡೆಗೊಟ್ಟು ಉತ್ತಮ ಧ್ಯೇಯಗಳು ಅದನ್ನು ಆಕರ್ಷಿಸುತ್ತಿದೆಯೋ ಅಂದಿನಿಂದಲೂ ಆತನು ವಿಷಯ ಸುಖಗಳನ್ನು ದೂರೀಕರಿಸಲು ಪ್ರಯತ್ನಿಸುತ್ತಾನೆ. ಎಲ್ಲಾ ಸುಖ ಸಂತೋಷ ಅನುಭವಗಳನ್ನೆಲ್ಲ ಪಡೆದು ಅನುಭವವನ್ನು ಆದ್ಮೇಲೆ ಅವು ಜೀರ್ಣಿಸಿಕೊಂಡಿದ್ದಾದ ಮೇಲೆ ಅವುಗಳನ್ನು ಜಯಿಸ್ತಾನೆ ನಿಧಾನ. ಈ ಸದ್ಗತಿಯಲ್ಲಿ ಎಂದರೆ ಲೋಕವಾಸನೆ ತಗ್ಗಿತು, ಆದರೆ ಸಾಕ್ಷಾತ್ಕಾರವು ಆಗಿಲ್ಲ. ಅವಾಗೇನಪ್ಪಾ ಅಂತಾರೆ, ಲೋಕ ಕಲ್ಯಾಣ, ಲೋಕದಲ್ಲಿ ಮಾಡ್ತಕ್ಕಂಥ ಕಾರ್ಯಕೆಲಸಗಳೆಲ್ಲ ಮುಗೀತು, ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥದಕ್ಕೆ ಪ್ರಾರಂಭ. ಅಲ್ಲಿಗೆ ಏನಪ್ಪಾ ಅಂದ್ರೆ ಪ್ರವೃತ್ತಿ ಮಾರ್ಗದಲ್ಲಿ ಸುಖ ಸಂತೋಷ ಯಾವ ರೀತಿ ಮಾಡಬೇಕೆಲ್ಲ ಆಯ್ತು, ಅದಾದ ಮೇಲೆ ನಿವೃತ್ತಿ ಮಾರ್ಗ ಶುರು ಆಗುತ್ತೆ. ಇಂತಹ ಮಧ್ಯಸ್ಥಿತಿಯಲ್ಲಿ ವಿಷಯಗಳ ಆತನಿಂದ ದೂರ ಸರಿಯುತ್ತವೆ ಎಂದರೆ ವಿಷಯ ಸುಖಗಳಿಗೆ ಆಧಾರವಾಗಿರುವ ಭೋಗ ವಸ್ತುಗಳನ್ನು ಆತನ ಹತ್ತಿರಕ್ಕೆ ಬರದಂತೆ ಈಶ್ವರನು ಅನುಗ್ರಹಿಸುತ್ತಾನೆ. ನೀನು ಸಂಕಲ್ಪ ಈ ರೀತಿ ಮಾಡಿದಾಗ ಈಶ್ವರನು ನಿನ್ನ ಸಂಕಲ್ಪಕ್ಕೆ ನೆರವೇರಿಸ್ತಾನೆ. ಆಗ
ಇದಕ್ಕೆ ಸಾಕ್ಷಿಯಾಗಿದೆ. ಆದರೆ ಅದೇ ಶ್ಲೋಕದಲ್ಲಿ ಹೇಳಿರುವಂತೆ ರಸವರ್ಜನಂ ಅಂತಕ್ಕಂಥ ಪದ ಏನಪ್ಪಾ ಅಂದ್ರೆ, ಅವುಗಳ ಸುಖಾನುಭವ ಸುಖಾನುಭವದ ಅಭಿರುಚಿಯು ಮಾತ್ರ ಇನ್ನೂ ಹೊರಗೆ ಇರುವುದಿಲ್ಲ. ಅದು ಕೂಡ ಉತ್ತಮ ದರ್ಜೆಯ ಸುಖವನ್ನು ಸಾಕ್ಷಾತ್ಕರಿಸಿಕೊಂಡು ಕೂಡಲೇ ಮಾಯವಾಗುತ್ತದೆ. ಆದರೂ ಮೇಲುದರ್ಜೆಯ ಸುಖವು ಕರಗತವಾಗುವುದಕ್ಕೆ ಎಂದರೆ ವರವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಮುಂಚೆ ಸಾಧಕನು ವಿಷಯ ಸುಖಗಳಿಂದ ದೂರವಿರಲು ಉತ್ಪೂರಕವಾಗಿ ಪ್ರಯತ್ನಿಸುತ್ತಿರಬೇಕು. ಮೇಲ್ಕಂಡ ಶ್ಲೋಕದ ನಿರಾಹಾರಸ್ಯ ಎಂಬ ಭಾಗದ ಅರ್ಥವೇ ಇದು. ನಿರಾಹಾರವೆಂದರೆ ಬರೀ ಬಾಯಿ ಮೂಲಕ ಸವಿಯುವ ಆಹಾರವಲ್ಲ. ಈ ದೇಹದ ಪೋಷಕವಾದ ಆಹಾರವನ್ನು ಬಹುಕಾಲ ಬಿಟ್ಟು ಈ ಸ್ಥೂಲ ದೇಹದ ಮೂಲಕ ಮಾಡತಕ್ಕ ಕರ್ತವ್ಯಗಳನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ತಾನು ಸನ್ಯಾಸ ಬಿಡಬೇಕು ಅಂತಕ್ಕಂಥ ಆಹಾರವನ್ನು ತಿನ್ನದಿರ, ನಾನು 2 ಹೊತ್ತು ಉಪವಾಸ ಇರ್ತೀನಿ, 3 ಹೊತ್ತು ಉಪವಾಸ ಇರ್ತೀನಿ, 1 ಹೊತ್ತು ಊಟ ಮಾಡಿದ್ರೆ ಸಾಕು ಅಂತಕ್ಕಂಥದ್ದು ಈ ಪದ್ಧತಿ ಇದೆಯಲ್ಲ, ಇದು ಸರಿಯಲ್ಲ. ಸರಿಯಾದ ರೀತಿಯಲ್ಲಿ ನಾವು ಈ ದೇಹವು ಉತ್ತಮವಾಗಿ ಬೆಳವಣಿಗೆ ಆದ್ರೇನೆ ನಾವೇನಾದ್ರು ಕೆಲಸ ಮಾಡ್ಬೇಕಾದ್ರೆ ಆ ರೀತಿ ಆಹಾರವು ಸೇವನೆ ಮಾಡ್ತಕ್ಕಂಥದ್ದು ಮಾಡಲೇಬೇಕು. ಬೇರೆ ಇಂದ್ರಿಯಗಳು ಎಂದರೆ ಕಣ್ಣು ಮೊದಲಾದ ಜ್ಞಾನೇಂದ್ರಿಯಗಳು, ವಾಕ್ ಮೊದಲಾದ ಕರ್ಮೇಂದ್ರಿಯಗಳು. ಇವುಗಳಿಗೆ ಎಲ್ಲ ಪ್ರಿಯವಾದ ರೂಪ, ರಸ, ಗಂಧಾದಿ ವಿಷಯಗಳನ್ನು ಕೊಡತಕ್ಕದ್ದು. ಎಲ್ಲ ಇಂದ್ರಿಯಗಳನ್ನು ದಮನ ಮಾಡಿ ಸಾಧಕನ ತನ್ನ ವಶಕ್ಕೆ ತೆಗೆದುಕೊಳ್ಳಬೇಕು. ಇಲ್ಲೇನಪ್ಪಾ ಅಂದ್ರೆ ಮುಖ್ಯ, ನಾವು ಮೇಲ್ನೋಟಕ್ಕೆ ಅಯ್ಯೋ ನಾನು ಒಂದತ್ತೇನಪ್ಪ ತಿನ್ನುವುದಂತ ತಿಂತೀವಿ. ಯಾರಾದ್ರೂ ಒಂದು ಒಳ್ಳೆ ತಿಂಡಿ ತಿನಿಸು ತಿಂತಾ ಇದ್ರೆ ಚಪಲ ಆ ಕಡೆ ಹೋಗೋದು, ಚಪಲ ಹೋಗೋದು. ಆ ರೀತಿ ತನ್ನ ಇಂದ್ರಿಯಗಳ ಚಪಲವನ್ನು ನಿಗ್ರಹಿಸಿಕೊಳ್ಳುವುದನ್ನು ಹತೋಟಿಯಲ್ಲಿ ತಗೋಬೇಕು. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಇಂದ್ರಿಯಗಳ ಚಪಲವನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದನ್ನ ತಾನು ಪಡೆಯಬೇಕು. ಸಂಯಮಿಗೆ ಮಾತ್ರ ಮೇಲ್ಮಟ್ಟ ಆನಂದವೋ ಲಭಿಸುತ್ತದೆ. ನಿಜವಾಗಿಯೂ ಶಾಶ್ವತವಾದ ಆನಂದವು ಹೊರಗಿನಿಂದ ಲಭಿಸುವುದೆಂಬ ನಂಬಿಕೆಯು ಭ್ರಾಂತಿಜನ್ಯವಾದದ್ದು. ನಿಜವಾಗಿರ್ತಕ್ಕಂಥ ಆನಂದ ಹೊರಗಿನಿಂದ ಬರಲ್ಲ, ನಮ್ಗೆ ತನ್ನ ಒಳಗಿನಿಂದಲೇ ಹುಟ್ಟಬೇಕು ಆನಂದವು. ನಮ್ಮ ಪುರಾಣದ ಯಯಾತಿ ಎಂಬ ಚಕ್ರವರ್ತಿಯ ಕಥೆಯು ಈ ತತ್ವವನ್ನು ಚೆನ್ನಾಗಿ ಮನಸ್ಸಿಗೆ ನಾಟುವಂತೆ ಬೋಧಿಸುತ್ತದೆ. ಯಯಾತಿ ಅಂತಕ್ಕಂಥವರು ನಮ್ಮ ಹಿಂದಿನ ಅದರ ಕಥೆ ಇದೆ. ಕಥೆ ಏನಪ್ಪಾ ಅಂತಂದ್ರೆ, ಪೂರ್ವ ಕಾಲದಲ್ಲಿ ಯಯಾತಿ ಎಂಬ ಚಕ್ರವರ್ತಿ ಇದ್ದನು. ಆತನ ಇಂದ್ರಿಯ ಭೋಗಗಳಲ್ಲಿ ತುಂಬಾ ಆಸಕ್ತನಾಗಿದ್ದನಂತೆ. ಆತನಿಗೆ ವಯಸ್ಸಾದ ಮೇಲೆ ದೇಹವು ಮುಪ್ಪಾಗಿ ಮೊದಲನಂತೆ ಇಂದ್ರಿಯ ಸುಖಗಳನ್ನು ಅನುಭವಿಸಲು ಸಾಧ್ಯವಾಗಲಿಲ್ಲ. ಇಂದ್ರಿಯ ಸುಖಗಳು ವಯಸ್ಸಾದ ಮೇಲೆ ಅನುಭವಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಆತನ ಶರೀರ ಮುಪ್ಪಾಯಿತೇ ವಿನಃ ಆಸೆ ಮುಪ್ಪಾಗಲಿಲ್ಲ. ಶರೀರ ಮುಪ್ಪಾಯ್ತು, ಆಸೆ ಹಂಗೆ ಇದೆ. ಆ ಆಸೆಗಳನ್ನು ದಮನ ಮಾಡ್ಬೇಕಂತ ಹೇಳಿದ ಮೇಲ್ಗಡೆ ಈತನು ಆಸೆಯನ್ನು ದಮನ ಮಾಡ್ಲಿಲ್ಲ. ಏನಾಯ್ತಪ್ಪ ಅಂದ್ರೆ, ಆದುದರಿಂದ ಇಂದ್ರಿಯ ಸುಖವನ್ನು ಇನ್ನೂ ಹೆಚ್ಚು ಕಾಲ ಅನುಭವಿಸಬೇಕು. ಬೇಕೆಂಬ ಚಪಲವು ಅವನನ್ನು ಇನ್ನೂ ಕಾಡುತ್ತಿತ್ತು. ಆಗ ಆತನು ಯುವಕರಾದ ತನ್ನ ಮಕ್ಕಳಲ್ಲೊಬ್ಬ ಯೌವನಕ್ಕೆ ತನ್ನ ಮುದಿತನವನ್ನು ಅದಲು ಬದಲು ಮಾಡಿಕೊಂಡು ತನಗೆ ಯೌವನವನ್ನು ಯಾರು ಕೊಡಲು ಒಪ್ಪುತ್ತಾರೆಯೋ ಅವನಿಗೆ ನನ್ನ ರಾಜ್ಯ ಅಧಿಕಾರವನ್ನು ಕೊಡುತ್ತೇನೆ ಎಂದು ಷರತ್ತು ಹಾಕಿದನು. ಆಗ ಅವನ ಕಿರಿಯ ಮಗನು ಅಧಿಕಾರದಿಂದ ಮೋಹಿತನಾಗಿ ತನ್ನ ಯೌವನವನ್ನು ತನ್ನ ತಂದೆಗೆ ಕೊಟ್ಟನು. ಯಯಾತಿಯು ಪ್ರಾಯ ಸಮರ್ಥರಾಗ ದೇಹ, ಇದರ ಜೊತೆಗೆ ಅನುಭವ ಪೂರ್ಣವಾದ ಮನಸ್ಸು, ಇವುಗಳೊಡನೆ ಅಪಾಯವಾದ ಇಂದ್ರಿಯ ಸುಖಗಳೆಂಬ ಸಮುದ್ರಕ್ಕೆ ಧುಮುಕಿದನು. ಅಪಾಯವಾಗಿರ್ತಕ್ಕಂಥ ಇಂದ್ರಿಯ ಸುಖಗಳಿದೆಯಲ್ಲ, ಅವನು ಸಮುದ್ರಕ್ಕೆ ಧುಮುಕಿದನು. ಹೀಗೆ ಆತನು ಕೆಲವು ಕಾಲ ಇಂದ್ರಿಯ ಲೋಲುಪ್ತತೆಯಲ್ಲಿರುವಾಗ ಒಂದು ಸುದಿನ ಆತನಿಗೆ ಜ್ಞಾನೋದಯವಾಯಿತು. ಎಲ್ಲ ಮಾಡ್ತಾ ಇದ್ದ ಆತನು ಇದು ಮಾಡ್ತಾ ಇರೋದು ಸರಿಯಲ್ಲ, ತಪ್ಪು ಅಂತಕ್ಕಂಥದ್ದು ಜ್ಞಾನೋದಯವಾಯಿತು. ಕೂಡಲೇ ಮಗನಿಂದ ಪಡೆದಿದ್ದ ಪ್ರಾಯವನ್ನು ಆತನಿಗೆ ಹಿಂತಿರುಗಿ ಕೊಟ್ಟು
ತನ್ನ ಮುದಿತನವನ್ನು ಸಂತೋಷವಾಗಿ ಹಿಂದಕ್ಕೆ ಪಡೆದನು. ಅಲ್ಲಿಗೆ ಏನಪ್ಪಾ ಅಂತಂದ್ರೆ ಮೊದಲು ಆತನಿಗೆ ಆಸೆ ಅಂತಕ್ಕಂಥದ್ದು ಮುಪ್ಪು ಬಂತು. ಮುಪ್ಪಲ್ಲ, ಅದನ್ನು ಯೌವನ ಕ್ಷೀಣವಾಯಿತು, ಆಯ್ತಾ, ಮುದಿತನ ಬಂತು. ಆದ್ರೆ ಆ ಯೌವನದಲ್ಲಿ ಏನು ಆಸೆ ಆಕಾಂಕ್ಷೆಗಳಿತ್ತು ಅದನ್ನ ಮನಸ್ಸಿನಲ್ಲೇ ಇತ್ತು, ಅದನ್ನ ಬಿಡ್ಲಿಕ್ಕಾಗ್ಲಿಲ್ಲ. ಆದ್ರಿಂದ ಅವನು ಈ ರೀತಿ ಮಾಡಿದಾಗ ನಂತರ ಕೆಲವು ದಿವಸ ಆದ್ಮೇಲೆ ಆ ಯೌವನದಲ್ಲಿ ಏನ್ ಮಾಡ್ತಾ ಇದ್ದ ಆಸೆ ಅಂತಕ್ಕಂಥದ್ದು ಕ್ಷೀಣವಾಯ್ತು, ಜ್ಞಾನೋದಯವಾಯ್ತು. ಆಗ ಅದನ್ನು ಬಿಟ್ಟ. ಆ ರೀತಿಯ ಮಧ್ಯದಲ್ಲಿ ಬಿಟ್ಟು ನಾವು ಇದ್ದಾಗ ಮಾಡಕ್ ಆಗೋದಿಲ್ಲ. ತನಗೆ ಉಂಟಾದ ಅನುಭವವನ್ನು ಈ ಮುಂದಿನ ಶ್ಲೋಕ ರೂಪದಲ್ಲಿ ಬರೆದಿಟ್ಟಿದ್ದಾನೆ. ಆಸೆಯ ಕೇಳುವ ಸುಖವನ್ನು ಅದಕ್ಕೆ ಕೊಟ್ಟು ಅದನ್ನು ತನ್ನಿಸುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಈ ಆಸೆ ಅಂತಕ್ಕಂಥದ್ದಕ್ಕೆ ಸುಖವನ್ನು ಕೊಟ್ಟು ಅದನ್ನ ತಣ್ಣಗೆ ಮಾಡೋದಕ್ಕೆ ಯಾವತ್ತೂ ಸಾಧ್ಯವಾಗಲ್ಲ. ಆಸೆ ಅಂದ್ರೆ ಕೋರಿಕೆಗಳು, ಒಂದು ತೀರಿಸಿದ್ರೆ ಇನ್ನೊಂದು ಬರ್ತಾನೆ ಇರುತ್ತೆ. ಅದನ್ನು ತಣ್ಣಗೆ ಮಾಡುವುದಕ್ಕೆ ಸಾಧ್ಯವಿಲ್ಲ, ಕೊಟ್ಟು ಅದನ್ನು ತಣಿಸುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಬೆಂಕಿಯು ತುಪ್ಪದಿಂದ ಇನ್ನೂ ಹೆಚ್ಚಾಗಿ ಪ್ರಜ್ವಲಿಸುವಂತೆ ಆಸೆಯು ಇನ್ನೂ ಹೆಚ್ಚಾಗಿ ವಿಜೃಂಭಿಸುತ್ತದೆ. ಬೆಂಕಿ ಉರಿತಾ ಇದ್ರೆ ತುಪ್ಪ ಹಾಕಿ ಆರಿಸೋಕ್ಕಾಗತ್ತಾ? ಈ ಆಸೆಗಳು ಅನ್ನೋದು ಮನುಷ್ಯನಿಗೆ ಇನ್ನೂ ಪ್ರಬಲವಾಗಿ ಜಾಸ್ತಿ ಆಗುತ್ತೆ. ಈ ದಿವ್ಯ ಸಂದೇಶವು ಎಲ್ಲಾ ಕಾಲಕ್ಕೂ ಅನ್ವಯಿಸುತ್ತದೆ. ಇಂದ್ರಿಯಗಳು ಕೋರುವ ವಿಷಯಗಳನ್ನು ಕೊಡದೆ ಅವುಗಳನ್ನು ದಮನ ಮಾಡುವ ಮಾರ್ಗವನ್ನು ತರಿದರೆ ಜೀವಿತವನ್ನ ಪರಿಶುದ್ಧವಾಗುವುದು. ಬೆಸೆಂಟಮ್ನವರೇ ಹೇಳಿದ್ದಾರೆ. ಏನೋ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ, ಹಳೇದಿದು. ಅರ್ಜುನನ ಪ್ರಶ್ನೆ ಕೇಳುತ್ತಾನೆ, ಸ್ವಾಮಿ, ಯಾವುದೋ ಒಂದು ವ್ಯಕ್ತಿಯು ನಮ್ಮನ್ನು ಪಾಪ ಕಾರ್ಯಕ್ಕೆ ಕೊಂಡೊಯ್ಯುತ್ತದೆ, ಅದು ಯಾವುದು? ನಾನೇನು ಪ್ರತಿಯೊಬ್ಬರು ಅಷ್ಟೇ ಕೆಟ್ಟ ಕೆಲಸ ಮಾಡ್ಬೇಕಂತ ಅನ್ನೋದು ಯಾರಿಗೂ ಇಲ್ಲ. ಯಾವುದೋ ಒಂದು ನನ್ನನ್ನ ಕೆಟ್ಟ ಕಾರ್ಯ ಮಾಡೋದಕ್ಕೆ ಕರ್ಕೊಂಡು ಹೋಗುತ್ತದಲ್ಲ, ಅದು ಹೇಗೆ, ಅದು ಯಾವುದು ಅಂತ ಅರ್ಜುನ ಕೃಷ್ಣನ್ ಕೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣನ ಕಾಮ ಏಷ್ಯ ಕ್ರೋಧ ಏಷ್ಯ ರಜೋಗುಣತಃ ಅಂದ್ರೆ ಕಾಮವು ಒಂದು, ಕ್ರೋಧವು ಒಂದು, ಇವೆರಡು ರಜೋಗುಣದಿಂದ ಹುಟ್ಟಿದವು. ಇವುಗಳಿಗೆ ದೊಡ್ಡ ಹೊಟ್ಟೆ, ಎಷ್ಟು ಕೊಟ್ಟರೂ ಇವುಗಳಿಗೆ ತೃಪ್ತಿ ಇಲ್ಲ. ಎಲ್ಲವನ್ನು ಕಲುಷಿತ ಮಾಡುವ ಸ್ವಭಾವವು ಇವುಗಳನ್ನು ಸಾಧಕನು ತನ್ನ ಶತ್ರುಗಳಿಂದ ಪರಿಗಣಿಸಬೇಕು ಎಂದು ಉತ್ತರ ಕೊಡುತ್ತಾನೆ. ರಾಗದ್ವೇಷಾದಿಗಳು ಗುಡಾರದೊಳಗೆ ಸೇರಿಕೊಂಡು ಗುಡಾರದ ಹಗ್ಗವನ್ನು ಕತ್ತರಿಸುತ್ತಿರುವ ಹಿತಶತ್ರುಗಳು. ಈ ರಾಗದ್ವೇಷಗಳು ಅಂತಕ್ಕಂಥ ಹಾಕಿದ್ರೆ ನಾವೆಲ್ಲದರ ಒಂದು ಗುಡಾರ ಹಾಕಿರ್ತೇವೆ, ಸೈನ್ಯದ ಮಧ್ಯೆ ಎಲ್ಲ ಮಾಡಿದ್ರಲ್ಲ, ಗುಡಾರಕ್ಕೆ ಹಗ್ಗಗಳನ್ನು ಕಟ್ಟಿರ್ತೀವಿ. ಅದಕ್ಕೆ ಹಗ್ಗವನ್ನು ಕತ್ತರಿಸತಕ್ಕಂಥ ಶತ್ರುಗಳು. ಗುಡಾರ ಕಟ್ಟಿರ್ತಕ್ಕಂಥ ಹಗ್ಗವನ್ನು ಕತ್ತರಿಸ್ತಾ ಇದ್ರೆ ಅದು ಗುಡಾರ ಬಿದ್ದದ್ದು ಎಂದು ಹೇಳುತ್ತಾನೆ. ಈ ಕಾಮಕ್ರೋಧಗಳು, ಇಂದ್ರಿಯಗಳು, ಕಾಮ ಮನಸ್ಸು ಮತ್ತು ಅದರ ಮೂಲಕ ವ್ಯಕ್ತವಾಗುವ ಬುದ್ಧಿ ಇವುಗಳಲ್ಲಿ ನೆಲೆಸಿವೆ. ದೇಹಾತ್ಮ ಜ್ಞಾನವನ್ನು ಮುಚ್ಚಿ ಅವನ್ನು ಭ್ರಾಂತಿಗೊಳಿಸುತ್ತಿವೆ. ಸಾಧಕನು ಪರಿಷ್ಕಾರವಾದ ವಿಚಾರದ ಮೂಲಕ ಇವುಗಳ ಸ್ವರೂಪವನ್ನು ಗೊತ್ತು ಹಚ್ಚಿ ಅವುಗಳನ್ನು ಗೆಲ್ಲಬೇಕು. ಇಂತಹ ಗಹನವಾದ ವಿಷಯದ ಮೇಲೆ ಇತಿಹಾಸಕ್ಕೆ ಸಾಕಾದಷ್ಟು ಬೆಳಕನ್ನು ಚೆಲ್ಲಿದೆ. ಇಂತಹ ತೊಡಕಾದ ಸಮಸ್ಯೆಯನ್ನು ಮುಚ್ಚುವ ಪರಿಷ್ಕಾರವಾಗಿ ಬಿಡಿಸಿರುವ ಮತ್ತೊಂದು ಶಾಸ್ತ್ರವನ್ನು ನಾನು ಕಾಣೆ. ಇಲ್ಲೇ ಪರಿಷ್ಕಾರವಾಗಿ ವ್ಯವಸ್ಥೆ ರೀತಿಯಲ್ಲಿ ಆಗಿರುತ್ತೆ ಅಂತ ಇತಿಹಾಸಪಿಯು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಪರಿಷ್ಕಾರವಾಗಿ ತೋರಿಸ್ತಾ ಇದೆ. ಇದಕ್ಕಿಂತ ಪರಿಷ್ಕಾರವಾಗಿ ತೋರ್ತಕ್ಕಂಥ ಗ್ರಂಥವನ್ನು ಬೇರೆ ಇಲ್ಲ. ಪ್ರತಿ ಮನುಷ್ಯನು ರಾಗದ್ವೇಷಗಳು ತನ್ನವೇ ಎಂದು ತಿಳಿದಿದ್ದಾನೆ. ಇದು ಕೇವಲ ಭ್ರಾಂತಿ. ಗೀತೆಯು ಕೂಡ ಕಾಮಕ್ರೋಧಗಳು ಮನುಷ್ಯನನ್ನು ಪಾಪ ಕಾರ್ಯಕ್ಕೆ ಪ್ರವೇಶಿಸುತ್ತೇವೆ ಎಂಬ ಅಂಶವನ್ನು ಸ್ಪಷ್ಟಪಡಿಸುತ್ತವೆ. ಕಾಮಕ್ರೋಧಗಳು ಪಾಪ ಕಾರ್ಯಗಳು ಮಾಡುವುದಕ್ಕೆ ಪ್ರವೇಶ ಉತ್ತೇಜನ ಕೊಡುತ್ತೆ. ಕೋಪ ಅನ್ನೋದು ಬಂದಾಗ ಕೋಪವನ್ನು ಶಮನ ಮಾಡ್ಕೊಳ್ಳದೆ ಹೋದ್ರ ಆ ಕೋಪದಿಂದ ಏನಾದ್ರು ಒಂದು ಅನಾಹುತ ಕೆಲಸ ಮಾಡ್ಬಿಟ್ರೆ ಎಷ್ಟೊಂದು ಕಷ್ಟವನ್ನು ಅನುಭವಿಸ್ಬೇಕು. ಈ ಜನ್ಮದಲ್ಲಿ ಪೂರ್ಣವಾಗಿ ಅನುಭವಿಸ್ಬೇಕು, ಮುಂದಿನ ಜನ್ಮದಲ್ಲೂ ಅನುಭವಿಸ್ಬೇಕು. ಇತಿಹಾಸಪಿ ಈ ಕೆಳಗೆ ಕಂಡಂತೆ ಈ ತತ್ವವನ್ನು ಇನ್ನೂ ಪರಿಷ್ಕಾರ ಪಡಿಸಿದೆ. ನಮ್ಮ ಇಂದ್ರಿಯಗಳಿಗೆ ಜೀವಕಲೆಯನ್ನು ಕೊಡುವುದು ನಮ್ಮ ಕಾಮದೇಹದಲ್ಲಿರುವ ಭೂತ. ನಮ್ಮ ಇಂದ್ರಿಯಗಳಿಗೆ ಜೀವ ಕಲೆಯನ್ನು ಕೊಡ್ತಕ್ಕಂಥದ್ದು ಕಾಮದೇಹದಲ್ಲಿ ಇರತಕ್ಕಂಥ ಭೂತ.
ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಹುಟ್ಟುವುದು ಕಾಮದೇಹದಲ್ಲೇ. ಆ ಕಾಮದೇಹದಲ್ಲಿ ಹುಟ್ಟಿದ್ದು ಅದು ಭೂತವಾಗಿ ಪರಿಮಳವಾಗಿ ದೊಡ್ಡದಾಗಿ ನಮ್ಮ ಸ್ಥೂಲ ದೇಹದಿಂದ ಆಕೃತಿ ಮಾಡುತ್ತೆ. ಇದು ಕೂಡ ಕೇವಲ ಪ್ರಾರಂಭ ದಶೆಯಲ್ಲಿರುವ ನಮ್ಮಂತಹ ಒಂದು ಜೀವಿಯೇ. ಕಾಲಕ್ರಮದಲ್ಲಿ ಸಂಸರಣ ಹೊಂದಿ ಖನಿಜ, ಸಸ್ಯ, ಪಶು ಇವುಗಳ ಕೊನೆಗೆ ಮನುಷ್ಯನ ದರ್ಜೆಗೆ ಏರುತ್ತದೆ. ನೋಡು, ಆ ಕಾಮ ಕ್ರೋಧಾದಿಗಳು ಕೋಪತಾಪಗಳು ಇರಬೇಕಂತೆ. ಅವಿದ್ದಾಗ ಖನಿಜ, ಸಸ್ಯ, ಪಶು ಇವುಗಳೆಲ್ಲವೂ ವೃದ್ಧಿಯಾಗಬೇಕಾದ್ರೆ ಅದು ಬೇಕಂತೆ. ಕೊನೆಗೆ ಮನುಷ್ಯನ ದರ್ಜೆಗೆ ಏರುತ್ತದೆ. ಆದರೆ ಕಾಮಭೂತ ಬೆಳವಣಿಗೆಯ ಕಾಮಕ್ರೋಧಗಳ ತಾಡನಗಳಿಂದ ಆಗಬೇಕು. ರಾಗದ್ವೇಷಗಳು ಕೇವಲ ಒರಟಾದ ಸ್ಪಂದನಗಳನ್ನು ಒದಗಿಸುವುದರ ಮೂಲಕ ಕಾಮಭೂತವನ್ನು ಖನಿಜ ವರ್ಗಕ್ಕೆ ಇಳಿಸುತ್ತದೆ. ರಾಗದ್ವೇಷಾದಿಗಳು ಖನಿಜಕ್ಕೆ ಅದಕ್ಕೆ ಆಹಾರ. ಅದು ನಂತರ ಯಾವುದಕ್ಕೆ ಖನಿಜ ಇಳಿಸುವುದಕ್ಕೆ ಸಹಾಯ ಮಾಡುತ್ತದೆ. ಈ ಕಾಮಭೂತಕ್ಕೆ ನಮ್ಮ ಸ್ವರೂಪ ಜ್ಞಾನ, ನಮ್ಮ ಅಂತಸ್ತಿಗೆ ಈ ಕಾಮಕ್ರೋಧಗಳು ಕೆಟ್ಟ ಪರಿಣಾಮ ಉಂಟು ಮಾಡುತ್ತವೆ ಎಂದು ತಿಳುವಳಿಕೆಯಾಗದೆ ಇಲ್ಲ. ಈ ಕಾಮಕ್ರೋಧ ಇವೆಲ್ಲವನ್ನು ನೋಡಿ ಒಂದು ರೀತಿಯಲ್ಲಿ ಅಲ್ಲಿ 1ನೇ ಭೂತವರ್ಗ 2ನೇ ಭೂತವರ್ಗ ಇರ್ತಕ್ಕಂಥದ್ದಲ್ಲ, 3ನೇ ಭೂತವರ್ಗ ಅಲ್ಲಿ ಅದು ಬೆಳವಣಿಗೆ ಆಗಬೇಕಾದ್ರೆ ಈ ಕಾಮಕ್ರೋಧಾದಿಗಳೇ ಅದಕ್ಕೆ. ಈ ವಿಷಯ ಬೇರೆ ಎಲ್ಲೂ ಸಿಗಲ್ಲ ನಮ್ಗೆ, ಇದರಲ್ಲಿ ಮಾತ್ರ ಪುಸ್ತಕದಲ್ಲಿ ಹೇಳ್ತಾರೆ. ಗೋಡೆಯ ಒಂದು ಸಂದಿನಲ್ಲಿ ಆಕಸ್ಮಿಕವಾಗಿ ಬಿದ್ದು ಮೊಳಕೆಯಾದ ಬೀಜವು ಸಸಿಯಾಗಿ ಬೆಳೆದು ಒಳಗಿನಿಂದಲೇ ಮನೆಯನ್ನೇ ಕೆಡುವಂತೆ ಈ ಭೂತವು ಕೂಡ ನಮ್ಮ ಕಾಮದೇಹದಲ್ಲಿ ಸೇರಿಕೊಂಡು ಕಾಮಕ್ರೋಧಗಳಿಗೆ ಎಡೆಗೂ ಕೂಡುವಂತೆ ನಮ್ಮನ್ನು ಒಳಗಿನಿಂದ ಪ್ರೇರೇಪಿಸಿ ನಮ್ಮನ್ನು ತನ್ನ ಅಧೀನದಲ್ಲಿಟ್ಟುಕೊಳ್ಳುತ್ತೆ. ಇಲ್ಲೊಂದು ಉದಾಹರಣೆ ಬರುತ್ತೆ. ಗಾಳಿಗೆ ಏನಾದರೂ ಬೀಜ ಬರುತ್ತೆ, ಆ ಬೀಜವು ದೊಡ್ಡದ ಮರವಾಗೋಗ್ಬಿಟ್ರೆ ಕಡೆಗೆ ಮನೆಯನ್ನೇ ಬೆಳೆಸ್ಬಿಡುತ್ತೆ. ಹಾಗೆ ನಮ್ಮ ಕಾಮಕ್ರೋಧಾದಿಗಿರ್ತಕ್ಕಂಥದ್ದು ಆ ಬೀಜವು ನಮ್ಮಲ್ಲಿ ಸೇರಿಕೊಂಡು ಅದು ದೊಡ್ಡ ಪರಿಮಳವಾಗಿ ನಮ್ಮನ್ನೇ ಪೂರ್ತಿ ಕೆಡಿಸುತ್ತದೆ. ಈ ಭೂತದ ಅಂತಸ್ತಿನಿಂದ 3 ಮೆಟ್ಟಲುಗಳನ್ನು ನೋಡಿ, ಯಾವುದೋ ಖನಿಜ, ಸಸ್ಯ, ಪಶು. ಈ ಭೂತದ ಅಂತಸ್ತಿನಿಂದ ಈ 3 ಮೆಟ್ಟಲುಗಳು ದಾಟಿ ಮನುಷ್ಯರಾಗುವ ನಮಗೆ ರಾಗದ್ವೇಷ ಸುತರಾಂ ಬೇಕಿಲ್ಲ. ಅವು ಬೆಳವಣಿಗೆ ಆಗುವುದಕ್ಕೆ ಕಾಮಕ್ರೋಧಾದಿಗಳು ಬೇಕಿವೋ, ಅವು ಬೆಳವಣಿಗೆ ಆದ ಮೇಲೆ ನಮಗೆ ಸುತರಾಂ ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಇವು ನಮ್ಮ ಶ್ರೇಯಸ್ಸಿಗೆ ಅಡ್ಡಿ. ನಂತರ ನಮ್ಮ ಬೆಳವಣಿಗೆ ಆಗುವುದಕ್ಕೆ ಇವು ಅಡ್ಡಿ ಆಗುತ್ತವೆ. ಮೊದಲು ತನಗೆ ಕೋಪ, ದ್ವೇಷ, ಅಸಹ್ಯ ಅಂತಕ್ಕಂಥದ್ದು ಇದೆಯಲ್ಲ, ನಾವು ಬೆಳವಣಿಗೆ ಆಗುವುದಕ್ಕಾಗಿ ಅವು ನಮಗೆ ಆಸೆ ಯಾವಾಗ ಆಸೆ ಬಂತೋ ಇವೆಲ್ಲ ಬರುತ್ತೆ. ಇದು ಇರುವುದರಿಂದ ಬೆಳವಣಿಗೆ ಆಗುವುದರಿಂದ ನಂತರ ಈ 3 ಯಾವ್ಯಾವ 3 ಅಂತಂದರೆ ಖನಿಜ, ಸಸ್ಯ, ಪಶು ಇವುಗಳಿಗೆ ಅವು ಬೇಕು. ಅವು ಬೆಳವಣಿಗೆ ಆದ್ಮೇಲೆ ನಾವು ಬೆಳವಣಿಗೆ ಆದ ಮೇಲೆ ಮನುಷ್ಯರಾಗುವ ನಮಗೆ ಈ ರಾಗದ್ವೇಷಗಳು ಸುತರಾಂ ಬೇಕಾಗಿಲ್ಲ. ನಂತರ ಅವು ಬೇಕಾಗಿಲ್ಲ, ನಿವೃತ್ತಿ ಮಾರ್ಗ ಅಂತ. ಅಷ್ಟೇ ಅಲ್ಲ, ಇವು ನಮ್ಮ ಶ್ರೇಯಸ್ಸಿಗೆ ಅಡ್ಡಿ. ನಂತರ ನಾವು ನಮ್ಮ ಹತ್ರ ಇಟ್ಕೊಂಡಿದ್ರೆ ಶ್ರೇಯಸ್ಸು ನಾವು ಬೆಳವಣಿಗೆ ಆಗುವುದಕ್ಕೆ ಅಡ್ಡಿ ಆಗುತ್ತವೆ. ಕ್ರಾಂತಿಜನ್ಯವಾದ ಅಜ್ಞಾನದಿಂದ ಈ ಕಾಮಕ್ರೋಧಗಳಿಗೆ ನಾವು ಬಲಿಯಾಗಿದ್ದೇವೆ. ತನ್ನ ಸಹಜ ಸ್ವರೂಪವನ್ನು ವಿಚಾರದ ಬೆಳಕಿನಲ್ಲಿ ಮನಗಂಡು ಸಾಧಕನು ತನಗಿಂತ ಎಷ್ಟೋ ಹಿಂದಿರುವ ಈ ಭೂತದ ಅಪೇಕ್ಷೆಗಳಿಗೆ ಬಲಿಯಾಗಲು ಇಷ್ಟಪಡುವುದಿಲ್ಲ. ತಾನು ಬೇರೆ, ದೈವಾಂಶ ತನ್ನ ದೇಹದಲ್ಲಿ ಮನೆ ಮಾಡಿಕೊಂಡಿರುವ ಈ ಭೂತ ಬೇರೆ, ಕಾಮಕ್ರೋಧಗಳಿಗೆ ಎಡೆಗೊಟ್ಟು ತನ್ನ ಶ್ರೇಯಸ್ಸಿಗೆ ಅಡ್ಡಿಯಾಗಲು ಅವಕಾಶ ಕೊಡುವುದು ಅನುಚಿತ. ಖಚಿತವಾಗಿ ತಿಳಿದು ಕಾಮಕ್ರೋಧಗಳಿಗೆ ಒಳಗಾಗದೆ ತನ್ನ ಮನಸ್ಸಿನ ಆಚೆ ದಡದಲ್ಲಿ ಸದಾ ಶುದ್ಧವಾಗಿರುವ ಪ್ರೇಮಮಯವಾದ ಬುದ್ಧಿಯ ಪ್ರೇರಣೆಗೆ ಹೋಗುಟ್ಟು ಉದಾತ್ತ ಜೀವನವನ್ನು ಜೀವಿಸಬೇಕು ಎಂಬ ಒಂದು ಖಚಿತವಾದ ತೀರ್ಮಾನಕ್ಕೆ ಬರುತ್ತಾನೆ. ನಮ್ಮಲ್ಲಿ ಕಲುಷಿತವಾಗದೆ ಸದಾ ಪರಿಶುದ್ಧ ಸ್ಥಿತಿಯಲ್ಲಿರುವ ಆತ್ಮ, ಬುದ್ಧಿ, ತತ್ವಗಳ ವಿವರಣೆಯನ್ನು ಒಂದು ಕೂಡಿಸಿ ಮನಸ್ಸು ಯಾವಾಗಲೂ ಸ್ವತಂತ್ರವಲ್ಲ. ಈ ಮನಸ್ಸು ಅಂತಕ್ಕಂಥದ್ದಿಲ್ಲ, ಸ್ವತಂತ್ರವಾಗಿರಲ್ಲ ಯಾವಾಗ್ಲೂ. ಅದು ಕಾಮಕ್ಕೆ ದಾಸನಾಗಿ ಕೆಲಸ ಮಾಡಬೇಕು ಅಥವಾ ಬುದ್ಧಿಗೆ ದಾಸನಾಗಿ ಕೆಲಸ ಮಾಡಬೇಕು. ಈ ಮನಸ್ಸು ಕಾಮಕ್ಕೆ
ದಾಸನಾಗಿ ಕೆಲಸ ಮಾಡ್ತೆ ಅಥವಾ ಬುದ್ಧಿಗೆ ದಾಸನಾಗಿ ಕೆಲಸ ಮಾಡ್ತೆ. ಕಾಮಕ್ಕೆ ದಾಸನಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಲ್ಲ, ರಾಂಗ್ ಸೈಡ್ ಹೋಗುತ್ತೆ. ಬುದ್ಧಿಗೆ ದಾಸನಾಗಿ ಕೆಲಸ ಮಾಡಿದ್ರೆ ಉತ್ತಮ ಮಾರ್ಗ. ದಾಸನಾಗಿ ಕೆಲಸ ಮಾಡಬೇಕು. ಕಾಮಕ್ಕೆ ಒಳಪಟ್ಟು ಕೆಲಸ ಮಾಡಿದ್ರೆ ಮನಸ್ಸು ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ. ನೆಮ್ಮದಿಯಿಂದ ಸುಖ ಶಾಂತಿಗಳನ್ನು ಭೋಗಿಸಬೇಕಾದರೆ ಅದು ಈಶನಾದ ವಿಷ್ಣುವಿಗೆ ದಾಸನಾಗಿ ಬಾಳಬೇಕು. ವಿಷ್ಣುವಿಗೆ ಸಂಕೇತ ಬುದ್ಧಿಗೆ ದಾಸನಾದರೆ ಅಲ್ಲಿಗೆ ಏನಾಗ್ತಾರೆ, ಬುದ್ಧಿಗೆ ದಾಸನಾದ್ರೆ ಒಳ್ಳೆ ಕೆಲಸಗಳು ಒಳ್ಳೆ ರೀತಿ ಹೋಗ್ತೀವಿ, ಕಾಮಕ್ಕೆ ದಾಸನಾದ್ರೆ ಕೆಟ್ಟ ಕೆಲಸಗಳಿಗೆ ಹೋಗ್ತೀವಿ. ಆದ್ದರಿಂದ ಬುದ್ಧಿಗೆ ದಾಸನಾಗಿ ಬಾಳಬೇಕು. ಬುದ್ಧಿ ಅಂತಂದ್ರೆ ವಿಷ್ಣುವಿಗೆ ಶರಣನಾಗ್ಬೇಕು. ಇದೇನಾಗುತ್ತೆ, ವಿಷ್ಣುವಿಗೆ ದಾಸನಾದ್ರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅದನ್ನೇ ಹೇಳ್ಕೊಳ್ತಕ್ಕಂಥ ಮೇನ್ ಇರುವುದು ಬುದ್ಧಿಗೆ. ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಕೆಟ್ಟದ್ದ ಒಳ್ಳೇದಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಬುದ್ಧಿಗಿರುತ್ತೆ. ಆ ರೀತಿ ನಾವು ಕೆಲಸ ಮಾಡಬೇಕು. ಈ ತತ್ವವನ್ನು ಬೋಧಿಸುವ ಒಂದು ಕಥೆ ಇದೆ. ಒಂದು ಅರಣ್ಯದಲ್ಲಿ ತೇಜಸ್ವಿಯಾದ ಒಂದು ಆನೆ ಇತ್ತು. ಅದಕ್ಕೆ ಬಾಯಾರಿಕೆಯಾಗಿ ನೀರನ್ನು ಕುಡಿಯಲು ಒಂದು ಕೊಳಕ್ಕೆ ಹೋಯಿತು. ಆ ಕೊಳದಲ್ಲಿ ಒಂದು ಮೊಸಳೆ ಇತ್ತು. ಅದು ಕೊಳದೊಳಕ್ಕೆ ಇಳಿದ ಗಜೇಂದ್ರನ ಕಾಲನ್ನು ಬಲವಾಗಿ ಕಚ್ಚಿ ಹಿಡಿಯಿತು. ಆನೆ ಎಲ್ಲಾ ಪ್ರಾಣಿಗಳಲ್ಲಿಯೂ ಅತ್ಯಂತ ಬಲಶಾಲಿಯಾಗಿರುವುದು. ಮೊಸಳೆಯು ನೀರಿನಲ್ಲಿರುವಾಗ ಆನೆಗಿಂತ ಹೆಚ್ಚು ಬಲವಿರುತ್ತದೆ. ಆನೆಯು ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿದರೂ ಮೊಸಳೆಯಿಂದ ಬಿಡಿಸಿಕೊಳ್ಳಲು ಆಗಲಿಲ್ಲ. ಆಗ ಅದು ಭಗವಂತನಾದ ವಿಷ್ಣುವಿಗೆ ಮೊರೆ ಇಟ್ಟಿತು. ವಿಷ್ಣು ಪರಮಾತ್ಮನು ತನ್ನ ಆಯುಧವಾದ ಚಕ್ರವನ್ನು ಕಳುಹಿಸಿ ಮೊಸಳೆಯನ್ನು ಕೊಂದು ತನ್ನ ಭಕ್ತನಾದ ಗಜೇಂದ್ರನನ್ನು ಬಿಡಿಸಿದನು. ಇದು ಕತೆ. ಅದೇನೋ ಇದಕ್ಕೇನ್ ಹೇಳ್ತಾರೆ, ಗಜೇಂದ್ರ ಮೋಕ್ಷ ಅಂತ. ಇದು ಒಂದು ಕತೆ. ಆನೆಯು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುವುದು ನಾವು ಎಲ್ಲಾದ್ರೂ ನೋಡಿದ್ದೀವಾ? ಇದು ರಾಜ್ಯಪ್ನವ್ರು ತೋರಿಸಿರುತ್ತೀವಿ. ಹೀಗಿರುವಲ್ಲಿ ಆನೆಯ ಸಂಕೇತವೇನೋ, ಇದು ಗೂಢಾರ್ಥವಿದೆ. ಆ ಗೂಢಾರ್ಥ ಏನು ಅಂತ ಅವ್ರು ಹೇಳ್ತಾರೆ. ಆನೆ ಎಂತೆ ಇರುವುದೇ ನಮ್ಮ ಮನಸ್ಸು. ಆನೆ ಎಷ್ಟು ಬಲಶಾಲಿಯಾಗಿದೆ ಆ ರೀತಿ ನಮ್ಮ ಮನಸ್ಸು. ಹೇಗೆ ಆನೆಯ ಬಲವು ಎಲ್ಲಾ ಬಲಗಳಿಗಿಂತಲೂ ಪ್ರಬಲವಾದದ್ದು ನಾವು ಮಕ್ಕಳಿಗೆ ಹೇಳಿಕೊಡುತ್ತೀವಿ, ಹಾಗೆ ಮನಸ್ಸಿನ ಬಲವು ಕೂಡ ತುಂಬಾ ವೀರ್ಯವತ್ತಾದದ್ದು. ಈ ವಿಜ್ಞಾನಿಗ ಮನಸ್ಸು ಎಷ್ಟು ಬಲಶಾಲಿಯಾಗಿದೆ ಎಂಬ ಅಂಶವನ್ನು ಎಲ್ಲರೂ ಬಲ್ಲರು. ಭೂಮಿಯ ಮೇಲೆ ಬಹು ಬೇಗವಾಗಿ ಚಲಿಸುವ ರೈಲು ಗಾಡಿ ಮತ್ತು ಮೋಟಾರ್ ಕಾರುಗಳನ್ನು ಕಂಡುಹಿಡಿದಿದೆ. ನೀರಿನ ಮೇಲೆ ತೀವ್ರಗಾಮಿಯಾಗಿ ಚಲಿಸುವ ಹಡಗುಗಳನ್ನು ಕಟ್ಟಿದೆ. ಗಗನದಲ್ಲಿ ಗಂಟೆಗೆ 1000 ಮೈಲಿ ವೇಗದಲ್ಲಿ ಹಾರಾಡಬಲ್ಲ ವಿಮಾನಗಳನ್ನು ತಯಾರಿಸಿದೆ. ಮನಸ್ಸು ಇಷ್ಟು ಬಲವಾದದ್ದಾದರೂ ಆನೆಗೆ ದಾಸನಾಗಿದೆ. ಆನೆಗಲ್ಲ, ಆಸೆಗೆ ದಾಸನಾಗಿದೆ. ನಮ್ಮ ಮನಸ್ಸೇ ಆ ಆನೆ. ನಮ್ಮ ಮನಸ್ಸಿದೆಯಲ್ಲ ಅದು ಆನೆ. ನಮ್ಮ ಕಾಮದೇಹಾಂತರ್ಗತವಾಗಿರುವ ಆಸೆಯೇ ಆನೆಯನ್ನು ಅಲುಗಾಡದಂತೆ ಬಂಧಿಸಿರುವುದೇ ಮೊಸಳೆ. ಇದರ ಸಂಕೇತದಿಂದ ಬಿಡಿಸಿಕೊಳ್ಳಲು ಆಗದೆ ಈ ಪ್ರಪಂಚವು ಇನ್ನೂ ಯುದ್ಧ ಭೂಮಿಯಿಂದ ಇನ್ನೂ ಅನೇಕ ವಿಧವಾದ ಸಾಮಾಜಿಕ ದೋಷಗಳಿಂದಲೂ ಪರಿತಪಿಸುತ್ತಿದೆ. ಈಗ ನಮ್ಮ ಮನಸ್ಸು ಗಜೇಂದ್ರನಂತೆ ಪ್ರೇಮಮಯವಾದ ವಿಷ್ಣು ಪರಮಾತ್ಮನಿಗೆ ಮೊರೆ ಇಟ್ಟಬೇಕು. ನಮ್ಮ ಮನಸ್ಸು ಗಜೇಂದ್ರನಿಗೆ ಅಂತ ಹಾಗೆ ನಾವು ಹೋಗ್ಬೇಕು. ತನ್ನ ಕೃಪೆಯಿಂದ ಉಂಟಾಗುವ ಜ್ಞಾನ ಬೆಳಕಿನಲ್ಲಿ ಎಲ್ಲಾ ಜನರನ್ನು ಪರಮಾತ್ಮನ ಅಂಶೀಭೂತರು, ಭಗವಂತನ ಮಕ್ಕಳು ಎಂಬ ಅಂಶವನ್ನು ಖಚಿತವಾಗಿ ನಂಬಿ ನಮ್ಮಂತೆಯೇ ಇತರರು ಎಂಬ ಉದಾರ ಭಾವನೆಯಿಂದ ಬಾಳುತ್ತಾ ಬಂದರೆ ನಮ್ಮ ದುರಾಸೆಯ ಫಲ ರೂಪವಾದ ಅನೇಕ ಕಷ್ಟಗಳಿಂದ ಪಾರಾಗುತ್ತೇವೆ. ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ನಾವು ನೆಮ್ಮದಿಯಿಂದ ಬಾಳೋಣ, ಇತರರನ್ನು ಸುಖವನ್ನಾಗಿ ಬಾಳಿಸೋಣ ಅಂತ ಉದಾರವಾದ ಸೋದರ ಭಾವವನ್ನು ಅನುಷ್ಠಾನ ಮಾಡುತ್ತಾ ಬಂದ್ರೆ ರಾಷ್ಟ್ರಕ್ಕೆ ಇರುವ ಪರಸ್ಪರ ಸಂಬಂಧವು ಮಧುರಗೊಂಡು ಭೂಮಿಯ ಸ್ವರ್ಗವಾಗಿ ಪರಿಣಮಿಸುವುದರಲ್ಲಿ ಸಂಶಯವಿಲ್ಲ. ಇದನ್ನ ಈ ಗಜೇಂದ್ರ ಮೋಕ್ಷ ಅಂತಕ್ಕಂಥದ್ದು ಕಥೆ ಎಲ್ಲ ಸೇರಿಸಿ ಅದರಲ್ಲಿ ಈ ರೀತಿ ನಾವೆಲ್ಲರೂ ಆ ರೀತಿ ಮನಸ್ಸು ಅಂತಕ್ಕಂಥದ್ದನ್ನ ನಮ್ಮ ಬುದ್ಧಿಗೆ ಹೋಲಿಸ್ಬೇಕು. ಅದೇ ಗಜೇಂದ್ರನಿಗೆ ಗಜೇಂದ್ರನಿಗೆ ಹೋಲಿಸಿದ.
ಈ ರೀತಿ ನಾವು ಮಾಡಿದ್ರೆ ಎಲ್ಲರೂ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ಮಾಡಬಹುದು ಅಂತಕ್ಕಂಥ ಇಂಥ ವಿಷಯಗಳನ್ನು ತಿಳಿಸ್ಕೊಳ್ತಕ್ಕಂಥದ್ದು ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಇಂಥ ಪುಸ್ತಕಗಳು. ಇವುಗಳನ್ನು ಓದಿ ನಾವು ತಿಳ್ಕೊಂಡು ಬೇರೆಯವರಿಗೆ ತಿಳಿಸಿ ಆ ದೇವರ ಸೇವೆಗೆ ಮಾಡುವುದಕ್ಕೆ ಅನುವು ಮಾಡಿಕೊಡಬೇಕು ಅಂತಕ್ಕಂಥದ್ದೇ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ. ಅಲ್ಲಿಗೆ ಇದು ಈ 3 ತತ್ವಗಳು ಇವತ್ತು ಮುಗಿದಿದೆ. ಒಂದ್ಸಲ ಓಂಕಾರ ಮಾಡಿ ಓ